ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 330ನೇ ಪುಟದಲ್ಲಿ ಏನು ಪಾಠ ಪ್ರಾರಂಭ ಆಗ್ಲಿಕ್ಕದ? ತಸ್ಯ ಏ ಪ್ರಾಂಚೋ ರಶ್ಮಯ ತಾಯೇವ ಅಸ್ಯ ಪ್ರಾಚ್ಯೋ ಮಧುನಾಡ್ಯ ಅಂತದ. ಸಿಕ್ಕಿದೆಯಾ? ಈಗೇನ್ ಹೇಳಿ ಹೊರಟಾರ? ನಾವು ನಿನ್ನೆ ದಿವಸ ಎಲ್ಲ ಸೂರ್ಯಮಂಡಲ ಜೇನುಗೂಡು ಎಲ್ಲ ಬರ್ಕೊಂಡಿದ್ವಿ. ಬರ್ಕೊಂಡ ಆದ ಮೇಲೆ ಈಗ ಆ ಸೂರ್ಯಮಂಡಲ ಹಾಗೂ ಜೇನುಗೂಡಿನ 5 ಭಾಗಗಳಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ರೂಪದ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಯಾರು? ಬೇರೆ ಬೇರೆ ಗಣದ ದೇವತೆಗಳು. ಉದಾಹರಣೆಗೆ ವಸುಗಣದಲ್ಲಿ ಬರುವಂತಹ ದೇವತೆಗಳು ಒಂದು ದಿಕ್ಕಿನಲ್ಲಿ ಇರುವ ಒಂದು ಭಗವದ್ ರೂಪದ ಉಪಾಸನೆಯನ್ನ ಮಾಡಿ ತಮ್ಮ ಪದವಿ ವಸು ಪದವಿಯನ್ನು ಪಡೆದಿದ್ದಾರೆ. ಅದರ ಮುಂದೆ ಆದಿತ್ಯರು ಇನ್ನೊಂದು ದಿಕ್ಕಿನಲ್ಲಿ ಇರುವ ಇನ್ನೊಂದು ಭಗವದ್ ರೂಪದ ಭಜನೆಯ ಆರಾಧನೆಗಳನ್ನ ಮಾಡಿ ಅವರು ಪಡಿತಿದ್ದಾರೆ. ಹಿಂಗ ಒಂದೊಂದು ದಿಕ್ಕಿನಲ್ಲಿ ಇರುವಂತಹದ್ದನ್ನು ಪಡಿತಾ ಇದ್ದಾರೆ. ಎಲ್ಲರೂ ಗಮನಿಸ್ರಿ ಅಂತ ಹೇಳ್ತಿರೋ ಒಂದು ಅಂಶ ಏನು ಅಂದ್ರೆ, ಈ ಜೇನುಗೂಡಿದೆಯಲ್ಲ, ಆ ಜೇನುಗೂಡಿನಲ್ಲಿ ಪೂರ್ವ ಭಾಗ, ಪಶ್ಚಿಮ ಭಾಗ, ಉತ್ತರ ಭಾಗ, ದಕ್ಷಿಣ ಭಾಗ ಅಂತ ಭಾಗಗಳು. ಊರ್ಧ್ವ ಭಾಗ ಅನ್ನೋದು ಸೂರ್ಯಮಂಡಲದಲ್ಲೂ ಇದೆ, ಇಲ್ಲಿಯೂ ಇದೆ. ಅದು ಸೂರ್ಯಮಂಡಲದ ವಿಚಾರ, ಆಮೇಲೆ ತಗೋಣಂತೆ. ಈ ಪೂರ್ವ, ಪಶ್ಚಿಮೋತ್ತರ, ದಕ್ಷಿಣ, ಊರ್ಧ್ವ ಎನ್ನುವ 5 ಭಾಗಗಳೇನಿವೆಯೋ ಆ 5 ಭಾಗಗಳಲ್ಲಿ ಕೆಲವು ಛಿದ್ರಗಳಿವೆ. ಛಿದ್ರಗಳು ಅಂದ್ರೆ ಆ ಜೇನಿನ ಒಳಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸವನ್ನ ಸಂಗ್ರಹ ಮಾಡಿ ಇಡ್ಲಿಕ್ಕೆ ಬೇಕಾದ ಒಂದು ದ್ವಾರ. ಆಶ್ಚರ್ಯ ಅಂತ ನನಗನಿಸ್ತದ. ಏನು ಅಂತಂದ್ರೆ, ಎಲ್ಲಾ ಜೇನುಹುಳಗಳು ಎಲ್ಲಾ ದ್ವಾರದಿಂದ ಪ್ರವೇಶ ಮಾಡೋದಿಲ್ಲ. ಆಯಾ ದಿಕ್ಕಿಗೆ ಇದ್ದ ದ್ವಾರಗಳಲ್ಲಿ ಮಾತ್ರ ಅವುಗಳು ಪ್ರವೇಶ ಮಾಡುತ್ತವೆ. ಅಂದ್ರೆ ಏನ್ ತಿಳಿತದೆ ಅಂದ್ರೆ, ಅವುಗಳಿಗೆ ನಾನು ಈ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ಜ್ಞಾನ ಇದೆ. ನಾವು ಈ ದಿಕ್ಕಿನಲ್ಲಿ ಹೋಗಬೇಕು ಅಂತ ಒಂದು ಜ್ಞಾನ ಇದೆ. ಅದಕ್ಕೆ ಯಾರೂ ನೀವು ಮ್ಯಾಪ್ ಹಾಕಿಕೊಟ್ಟಿಲ್ಲ ಹಿಂಗ್ ಹೋಗಬೇಕು ಅಂತ ತಿಳ್ಕೊಂಡು, ಅಥವಾ ಕಂಪಾಸ್ ಇಲ್ಲ. ಅದಕ್ಕೆ ಉತ್ತರಕ್ಕೆ ಹೋಗಬೇಕು, ಪಶ್ಚಿಮಕ್ಕೆ ಹೋಗಬಾರ್ದು, ಹಿಂಗ್ ಕಂಪಾಸ್ ಇಲ್ಲ ಅದ್ರ ಕಡೆಗೆ. ನಾ ಹೇಳೋದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳ ಮಹತ್ವದ ಅಂಶದ. ಆ ಜೇನು ಹುಳಗಳು ಅದೇ ದಿಕ್ಕಿನಲ್ಲಿ ಇರುವಂತಹ ರಂಧ್ರದಲ್ಲಿ ಪ್ರವೇಶ ಮಾಡಿ ಜೇನನ್ನು ಸಂಗ್ರಹ ಮಾಡ್ತವೆ. ಹೊರಗೆ ಹೋಗ್ತವೆ. ಹೂವಿನಲ್ಲಿ ಹೋಗಿದ್ದು ಮಕರಂದವನ್ನೆಲ್ಲ ತಗೊಂಡು ಬರ್ತದೆ, ಸಂಗ್ರಹ ಮಾಡ್ತದೆ. ಅದು ವಿರುದ್ಧ ದಿಕ್ಕಿಗೆ ಹಾರಿ ಹೋಗಿದ್ದರೂ ಜೇನು ಸಂಗ್ರಹಿಸುವುದಕ್ಕೆ, ಆದರೆ ತಂದಾಗ ಮಾತ್ರ ಅದು ತನ್ನ ದಿಕ್ಕಿನಲ್ಲಿ ಇರುವಂತಹ ರಂಧ್ರದಲ್ಲಿ ಪ್ರವೇಶ ಮಾಡಿ ಒಳಗೆ ಹೋಗಿ ಮಕರಂದವನ್ನ ಇಡ್ತದೆ, ಜೇನನ್ನ ಇಡ್ತದೆ. ಅದು ಏನ್ ತಿಳಿಸ್ತದೆ? ಇದೇನ್ ತಿಳಿಸ್ತದೆ? ಹಾಗಾದ್ರೆ ಅವುಗಳಲ್ಲಿ ದಿಶಾಸೂಚಕ ಅಂತ ಒಂದೇನೋ ಶಕ್ತಿ ಅದ, ಒಳಗಡೆ ಒಂದೇನೋ ಅದ, ದಿಕ್ಕನ್ನ ಸೂಚಿಸುವಂತಹದ್ದು ಒಂದು ದಿಕ್ಸೂಚಿಗಳವ ಅವರಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ದಿಕ್ಸೂಚಿಗಳೇನವ ಅಂತ ತಿಳ್ಕೊಂಡು ಹೇಳಿದ್ದು. ಹಾಗೆ ಅವುಗಳಲ್ಲಿ ಒಂದೊಂದು ದಿಕ್ಸೂಚಿಗಳಿವೆ ಅಂತಂದ್ರೆ ಅದನ್ನ ಗ್ರಹಿಸುವಂತಹದ್ದು ಯಾವುದು ಅನ್ನುವ ಪ್ರಶ್ನೆ ಬರ್ತದೆ. ನಮಗೆ ಏನು ಅಂದ್ರೆ, ಸೂರ್ಯ ಉದಯಿಸಿದ ದಿಕ್ಕು ಪೂರ್ವ, ಮುಳುಗುವ ದಿಕ್ಕು ಪಡವಣ, ಕೆಂಕಣ ಬಡವಣ ಅಂತ ತಿಳ್ಕೊಂಡು ನಾವು ಪಶ್ಚಿಮ ದಕ್ಷಿಣ ಅಂತೆಲ್ಲ ಹುಡುಕ್ತಿರ್ತೇವೆ. ಅಂದ್ರೆ ನಮ್ದೊಂದು ಕುರುಡು ಗುರುತದು. ನಮ್ದು ಏನ್ ಕುರುಡು ಗುರುತದು? ಉದಯಿಸಿದರೆ ಪೂರ್ವ, ಅದಕ್ಕೆ ಆಪೋಸಿಟ್ ಆಗಿದ್ದದ್ದು ಪಶ್ಚಿಮ, ಪೂರ್ವಕ್ಕೆ ಬಲಕ್ಕೆ ಬರೋದು ದಕ್ಷಿಣ, ಎಡಕ್ಕೆ ಬರೋದು ಉತ್ತರ ಅಂತ ಹಿಂಗೊಂದು ಗುರುತು ಇಟ್ಕೊಂಡು ಮಾಡ್ತಿದ್ದೀವಿ ನಾವು. ಆದ್ರೆ ಆ ಜೇನು ಹುಳಗಳಿಗೆ ಮತ್ತು ಜೇನು ಹುಳಗಳ ಮರಿಗಳಿರ್ತಾವನ್ರಿ, ಅವು ಜೇನು ಹುಳದ ಮರಿ ಇರ್ತಾವಿಲ್ಲ, ಆ ಹುಳ ಮತ್ತು ಹುಳದ ಮರಿಗಳಿಗೆ
ದಿಕ್ಕುಗಳ ಪಾಠವನ್ನು ನೀವೇನು ಹೇಳ್ಕೊಟ್ಟಿಲ್ಲ. ಹಾಗಾದ್ರೆ ದಿಕ್ಕನ್ನು ಗ್ರಹಿಸುವುದು ಯಾವುದು? ಅದಕ್ಕೆ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ, ಅವುಗಳೆಲ್ಲ ನೀವು ಕೂಡ ದಿಕ್ಕು ಗುರುತಿಸೋದು ಹಂಗೆ. ಹೆಂಗ್ ಗುರುತಿಸ್ತೀರಿ ಅಂತ ಕೇಳಿದ್ರೆ ಸಾಕ್ಷಿಯಿಂದ ದಿಕ್ಕನ್ನು ಗುರುತಿಸ್ತೀರಿ ಅಂತ ಹೇಳುತ್ತಾರೆ ಶ್ರೀಮದಾಚಾರ್ಯ. ನಮ್ಮಲ್ಲೇನು ಸ್ವರೂಪ ಇದೆ, ಸ್ವರೂಪ ಅಂದ್ರೆ ಸಾಕ್ಷಿ, ಸಾಕ್ಷಿ ಏನಿದೆಯಲ್ಲ, ಈ ಸಾಕ್ಷಿಯೇ ಏನನ್ನ ಗ್ರಹಿಸ್ತದೆ ಅಂದ್ರೆ ದಿಕ್ಕನ್ನ ಗ್ರಹಿಸ್ತದೆ. ಈ ಡೈರೆಕ್ಷನ್ಗೆ ಹೋಗ್ಬೇಕು, ಈ ಡೈರೆಕ್ಷನ್ಗೆ ಹೋಗ್ಬಾರ್ದು ಅನ್ನೋದು ಗ್ರಹಿಸ್ತದೆ ಸಾಕ್ಷಿ. ಮತ್ತು ಸೂರ್ಯೋದಯ ಸೂರ್ಯಾಸ್ತಗಳಿಂದ ಅನ್ನೋದು ಅದು ಕನ್ಫರ್ಮ್ ಆಗ್ತದೆ, ನಾನು ತಿಳಿದದ್ದು ಸರಿ ಅದ ಅಂತ ಆಗ್ತದೆ. ನಾನು ತಿಳ್ಕೊಂಡ ದಿಕ್ಕು ಸರಿ ಅಂತ ಕನ್ಫರ್ಮ್ ಆಗೋದೇ ಹೊರತಾಗಿ ಅದರಿಂದ ಗ್ರಹಿಸುವುದಲ್ಲ. ಅವು ಹೇಳ್ತಾವ ನೋಡ್ರಿ, ಸರಿಯಾಗಿ ಹೇಳ್ತಾವ. ಸೂರ್ಯೋದಯಕ್ಕಿಂತ ಮೊದಲು ಸೂರ್ಯೋದಯಕ್ಕೆ ಅದೊಂದಿನ ಒಂದು ಟೈಮಿಗೆ ಹೇಳ್ತಾವು. ನಮ್ಮಂಗ ಅಲಾರಾಮ್ ಆದ್ಮೇಲೆ ಹೇಳೋ ಪದ್ಧತಿ ಇಲ್ಲ ಅವಕ್ಕೆ. ನಾವ್ ಹೆಂಗ್ ಇಟ್ಕೊಂಡಿವಿ, ಸತ್ಸಂಪ್ರದಾಯ ನಮ್ದು, ಶಿಷ್ಟಾಚಾರ ನಮ್ದು. ಅದು ಕಾಲಿಂಗ್ ಬೆಲ್ಲ, ಇದು ಗಡಿಯಾರದ್ದು ಅಲಾರಾಮ್ ಆಗ್ಬೇಕು. ಅಲಾರಾಮ್ ಆದ್ಮೇಲೆ ಎದ್ದು ಅದ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತೀವಿ ನಾವು. ಅದಕ್ಕೆ ಬತ್ತಿ ಸಾಕ್ ಮಾಡು ನೀವು ಅದರಿದ್ದು ಅಂತ ಮತ್ ಮಲಗ್ತೀವಿ. ಆಮೇಲೆ ಮತ್ತೊಂದ್ಸಲ ಅದ್ರಿಂದ ಹೇಳ್ತೀವಿ ನಾವು. ಹಂಗ ಅವುಗಳಿಗೇನಿಲ್ಲ. ಹಾಗಾದ್ರೆ ಅವುಗಳು ಕಾಲವನ್ನು ಗುರುತಿಸ್ತಾವ. ಎದರಿಂದ? ಸಾಕ್ಷಿಯಿಂದ. ಹಾಗಾದ್ರೆ ನಮ್ಮ ಸಾಕ್ಷಿಯು ಕಾಲವನ್ನು ದೇಶವನ್ನು ಗುರುತಿಸ್ತದ ಅಂತನ್ನೋದಕ್ಕ ಜೇನ್ನೊಣ, ಜೇನುಹುಳಗಳ ಮರಿಗಳು ಆಯಾ ದಿಕ್ಕಿಗೆ ಹೋಗಿ ಸರಿಯಾಗಿ ಮಕರಂದ ಇಡುವುದೇ ನಮಗೆ ಸಾಕ್ಷಿ ಆಗ್ತದೆ. ಇನ್ನೇನ್ ಬೇಕಾಗಿಲ್ಲ, ಅದಕ್ಕೆ ಅದೇ ಹೋಗ್ತದೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ, ಬೇರೆದಕ್ಕೆಲ್ಲೂ ಹೋಗೋದಿಲ್ಲ ಅವುಗಳೆಲ್ಲ. ಇದು ಏನ್ ತೋರಿಸ್ತದೆ ಅಂದ್ರೆ, ಆಧ್ಯಾತ್ಮಿಕದಲ್ಲಿ ಹೇಳುವಾಗ ಆಯಾ ದಿಕ್ಕಿನಲ್ಲಿರುವ ಭಗವದ್ ರೂಪವನ್ನೇ ಉಪಾಸನೆ ಮಾಡಿ ಆಯಾ ದೇವತೆಗಳು ಆಯಾ ಪದವಿಯನ್ನ ಪಡಿತಾರ ಹೊರತಾಗಿ ಇನ್ನಿತರರು ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಬೇರೆ ಉಪಾಸನೆ ಮಾಡುವುದಾಗ್ಲಿ ಅಲ್ಲಿ ಹೋಗಿ ಪಡೆಯುವುದಾಗ್ಲಿ ಎರಡೂ ಆಗೋದಿಲ್ಲ. ಇದು ನಾವು ಅದರಿಂದ ಕರಿಬೇಕು. ಇನ್ನೊಂದು ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿಕತ್ತೇನೆ. ಜೇನುಹುಳಗಳ ಮಕ್ಕಳನ್ನ ಮರಿ ಅಂತ ಕರೀತಾರೆ. ಜೇನುಹುಳದ ಮರಿ ಅಂತ ಕರೀತಾರೆ. ಅದು ಹೆಂಗದರಿ, ಬಹಳ ವಿಚಿತ್ರದ. ಪ್ರಾಣಿಗಳ ಮಕ್ಕಳನ್ನ ಮರಿ ಅಂತ ಕರಿಬೇಕು, ನಮ್ಮ ಮಕ್ಕಳು ಅಂತ ಕರಿಬೇಕು ಅಂತ ಒಂದು ವ್ಯವಸ್ಥೆ. ತಪ್ಪಿ ನಿಮ್ ಮರಿ ಏನಂತದ ಅಂತ ನಮಗ್ ಕೇಳೋದು, ಇದಕ್ಕೆ ಆಕಳಕ್ ಹೋಗಿ ನಿಮ್ ಮಕ್ಕಳೇನಂತಾವ ಅಂತ ಕೇಳೋದು ಮಾಡಬಾರ್ದು. ಮತ್ತೊಂದು ವಿಶೇಷ ಏನು ಅಂದ್ರ, ಆಕಳಿನ ಮಕ್ಕಳಿಗೆ ಕರು ಅಂತಾರ, ಮರಿ ಅನ್ನಂಗಿಲ್ಲ. ಉಳಿದದ್ದು ಎಲ್ಲದಕ್ಕೂ ಮರಿ ಅಂತಾರೆ. ಹುಲಿ ಮರಿ, ಸಿಂಹದ ಮರಿ, ಹಂದಿ ಮರಿ, ನಾಯಿ ಮರಿ, ಕತ್ತಿ ಮರಿ ಎಲ್ಲ ಮರಿಗಳು. ಆಕಳ ಮರಿ ಅನ್ನಂಗಿಲ್ಲ, ಆಕಳ ಕರ. ಎಷ್ಟು ವಿಚಿತ್ರಲ್ಲ ಶಬ್ದಗಳು ಹೆಂಗವ ಅಂತ ತಿಳ್ಕೊಂಡು. ಅದು ಯಾಕೆ ಗೊತ್ತಿಲ್ಲ, ಆಕಳದ ಮಕ್ಕಳಿಗೆಲ್ಲ ಕರು ಅಂತ ಕರೆಯೋದು, ನಮ್ಮ ಮಕ್ಕಳಿಗೆಲ್ಲ ಮಕ್ಕಳು ಅಂತ ಕರೆಯೋದು, ಉಳಿದವ್ರಿಗೆಲ್ಲ ಮರಿ ಅಂತ ಕರೆಯೋದು. ಅದಕ್ಕ ನಮ್ಮನ್ನ ಕೆಲವ್ರು ಮಾತಾಡ್ತಿರ್ತಾರೆ, ನಿಮ್ ಮಕ್ಕಳು ಮರಿ ಹೆಂಗವ ಅಂತ ಕೇಳ್ತಿರ್ತಾರ. ನಿಮ್ ಮಕ್ಕಳು ಮರಿ ಹೆಂಗವ ಅಂದ್ರೆ ಮಕ್ಕಳಾಗಿ ಅವೋ ಮರಿ ಇದ್ದಂಗವನು ಅಂತ ಕೇಳಿದಾಗ ಹಿಂಗಾಗಿ ಆ ಜೇನು ಹುಳಗಳು ಹಾಗಾಗಿ ತಸ್ಯ ಏ ಪ್ರಾಂಚೋ ರಶ್ಮಯಃ ತಾಹ ಏವ ಅಸ್ಯ ಪ್ರಾಚ್ಯೋ ಮಧುನಾಡ್ಯ. ಸೂರ್ಯನ ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಏನು ಕಿರಣಗಳಿವೆಯೋ ಅವುಗಳೇ ಈ ಜೇನುಗೂಡಿನಲ್ಲಿರುವ ಪೂರ್ವ ದಿಕ್ಕಿನ ದ್ವಾರಗಳು, ಜೇನುಗೂಡಿನ ದ್ವಾರಗಳು. ಎರಡು ಸಾದೃಶ್ಯ ಇಟ್ಕೊಂಡು ಹೇಳಿಕತ್ತಾರ, ನಿನ್ನೆ ಬರ್ಸ್ಬಿಟ್ಟಿವಿ. ಮಧುವಿದ್ಯೆ ಇದು ಪೂರ್ಣ ಸೂರ್ಯ ಮಂಡಲದಲ್ಲಿ ಜೇನುಗೂಡಿನ ಆವಾಹನೆಯನ್ನು ಮಾಡಿ ಹೊರಟಿರುವಂತಹ ವಿದ್ಯೆ. ನೆನಪಿಟ್ಟುಕೊಳ್ರಿ, ಇನ್ನೊಂದ್ಸಲ ಹೇಳಿಕತ್ತೀನಿ. ಸೂರ್ಯ ಮಂಡಲದಲ್ಲಿ ಜೇನುಗೂಡಿನ ಆವಾಹನೆಯನ್ನ ಮಾಡಿ ಹೊರಟಿರುವಂತಹ ವಿದ್ಯೆ ಇದು. ಆಯ್ತಾ? ಇನ್ನ ಪ್ರಾಚ್ಯೋ ಮಧುನಾಡ್ಯ ರುಚಯೇವ ಮಧುಕೃತಃ. ಇಲ್ಲಿ ಜೇನು ಹುಳಗಳು ಯಾವುದು ಅಂತ ಕೇಳಿದ್ರೆ ರುಚಃ ಅಂದ್ರೆ ಋಗ್ವೇದಕ್ಕೆ ಅಭಿಮಾನಿಗಳಾದ ದೇವತೆಗಳೇನಿದ್ದಾರಲ್ಲ ಅವರೇ ಇಲ್ಲಿ ಮಧುಕೃತಃ, ಜೇನು ನೊಣಗಳು, ಜೇನ್ನೊಣ. ಯಾರು ಜೇನ್ನೊಣ? ರುಚಃ ಏವ ಮಧುಕೃತಃ. ಋಗ್ವೇದಕ್ಕೆ ಅಭಿಮಾನಿಗಳಾದ ವಸ್ವಾದಿ ದೇವತೆಗಳೇ ಜೇನ್ನೊಣಗಳು. ಇನ್ನು ಋಗ್ವೇದ ಏವ ಪುಷ್ಪಂ, ಋಗ್ವೇದವನ್ನೇ ಹೂವು ಅಂತ ಕರಿತೇವೆ. ತಾಹ ಅಮೃತಾಹ ಆಪಹ ತಾವಾ ಏತಾ ರುಚಃ ಏತಂ ಋಗ್ವೇದಂ ಅಭ್ಯತಪನ್. ಆ ಋಗ್ವೇದದಲ್ಲಿರುವಂತಹ ಮಂತ್ರಗಳೇನಿವೆಯಲ್ಲ ಅವುಗಳೇ ಅಮೃತಾಹ ಆಪಹ ಅಂದ್ರೆ ಮಕರಂದವೆನಿಸಿದೆ. ಅರ್ಥ ಆಯ್ತಾ?
ಆ ಸೂರ್ಯನ ಪೂರ್ವ ದಿಕ್ಕಿನಲ್ಲಿ ಬರುವಂತಹ ಕಿರಣಗಳು ಅಂದ್ರೇನೆ ಜೇನುಗೂಡಿನ ಪೂರ್ವ ಭಾಗದ ದ್ವಾರಗಳು, ಛಿದ್ರಗಳು. ಆ ಜೇನು ನೊಣಗಳು ಅಂತಂದ್ರೆ ಋಗ್ವೇದದ ಅಭಿಮಾನಿಗಳಾದ ವಸ್ವಾದಿ ದೇವತೆಗಳು. ಆಮೇಲೆ ಹೂವು ಯಾವುದು ಅಂತ ಕೇಳಿದ್ರೆ ಋಗ್ವೇದವೇ ಹೂವು. ಇಲ್ಲಿ ಇದಕ್ಕೆ ಮುಂದಿನ ಭಾಗಕ್ಕೆ ಯಜುರ್ವೇದ ಸಾಮವೇದಗಳನ್ನು ಹೇಳ್ತಾರೆ. ಋಗ್ವೇದವೇ ಹೂವು. ಆ ಋಗ್ವೇದದಲ್ಲಿರುವಂತಹ ಮಂತ್ರಗಳೇ ಮಕರಂದಗಳು ಅಂತ ಕರೆಯಲ್ಪಡ್ತಾ ಇದೆ. ಯಾಕ? ತಾಹ ಅಮೃತಃ ಆಪಹ. ಆ ಮಂತ್ರಗಳು ನಿತ್ಯ, ಆ ಮಂತ್ರಗಳು ಆಪಹ. ಮಂತ್ರಗಳು ಆಪ ಅಂದ್ರೇನು? ಆ ಪಾನಾತ್ ಆಪಹ. ಚಂದ ಮಂತ್ರಗಳನ್ನು ಕುಡಿತಾರಂತ. ಮಂತ್ರನ ಹೆಂಗ್ ಕುಡಿಯೋದ್ರಿ ಆಚಾರ? ನೀರ್ ಕುಡಿತಿರ್ತಾರ. ಮಂತ್ರಗಳನ್ನು ಕುಡಿಯೋದು ಅಂದ್ರೇನು? ಹಂಗ ಮಂತ್ರಗಳನ್ನ ನೀರ್ ಕುಡ್ದಷ್ಟೇ ಸಲೀಸಾಗಿ ಹೇಳ್ತಾರ ಅಂತಿರ್ತಾರ ನೋಡ್ರಿ. ಕೆಲವರು ಮಂತ್ರಗಳನ್ನ ಹೆಂಗ್ ಹೇಳ್ತಾರ ಅಂದ್ರೆ ನೀರ್ ಕುಡ್ದಷ್ಟು ಸರಳ ಹೇಳ್ತಿರ್ತಾರ ಅಂತ. ನೀರು ಕುಡಿಯೋದು ಅನ್ನೋದು ಅನಾಯಾಸದ ಕಾರ್ಯ ಅಂತಿದ್ದಂತೆ ಮಂತ್ರಗಳನ್ನು ಹೇಳುವುದು ಅನಾಯಾಸದ ಕಾರ್ಯ. ಹಾಗಾಗಿ ಆ ಮಂತ್ರಗಳೇನಿವೆ ಅಂದ್ರೆ ಆ ಪಾನ ಮಾಡ್ತಾರಂತೆ ದೇವತೆಗಳು. ಹೆಂಗಂತ ಶ್ರೀಮದಾಚಾರ್ಯರು ಮುಂದೆ ಹೇಳ್ತಾರ, ನೋಡಂತದನ್ನ ಭಾಷ್ಯದಲ್ಲಿ ಹೇಳುವಾಗ. ಅಥವಾ ಶ್ರವಣ ಮನನಾದಿಗಳನ್ನ ಅಂತ ತಿಳ್ಕೊಳ್ರಿ. ಶ್ರವಣ ಮನನಾದಿಗಳನ್ನ ಮಾಡುವುದೇ ನೀರಿನಂತೆ. ಇನ್ನ ತಾವಾ ಏತಾ ರುಚಃ ಏತಂ ಋಗ್ವೇದಂ ಅಭ್ಯತಪನ್. ಆ ಜೇನ್ ನೊಣಗಳೇನಿವೆ ಎಲ್ಲ ಅಂದ್ರೆ ವಸ್ವಾದಿ ದೇವತೆಗಳು ಈ ಋಗ್ವೇದವನ್ನ ಹೂವನ್ನ ಅಭ್ಯತಪನ್ ಚಂದ ಶ್ರವಣ ಮನನಾದಿಗಳ ಮೂಲಕ ಮಥನ ಮಾಡಿದ್ರದನ್ನ, ಮಕರಂದವನ್ನು ಹೀರಿಕೊಂಡ್ರು. ಹೀರಿಕೊಂಡಾಗ ತಸ್ಯ ಅಭಿತಪ್ತಸ್ಯ, ಆ ಋಗ್ವೇದದಲ್ಲಿ ಇರುವಂತಹ ಮತ್ತೆ ಮಂತ್ರಗಳನ್ನ ಅಭಿತಪ್ತ ಅಂದ್ರೆ ಶ್ರವಣ ಮನನಾದಿಗಳನ್ನ ಮಾಡಿದ್ದಕ್ಕೆ ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನ್ನಾದ್ಯಂ ರಸೋ ಅಜಾಯತ. ಒಂದು ರಸ ಹುಟ್ಕೊಳ್ತು. ಒಂದು ರಸ ಅಲ್ಲ, ಯಶಸ್ಸು, ತೇಜಸ್ಸು, ಇಂದ್ರಿಯ, ವೀರ್ಯ, ಅನ್ನಾದ್ಯ ಇವೇ ಮೊದಲಾದ ರಸಗಳು ಹುಟ್ಟಿಕೊಂತು. ತತ್ ವ್ಯಕ್ಷರತ್. ಅದು ಪುಸ್ತಕದಲ್ಲಿ ಸ್ವಲ್ಪ ಮುದ್ರಣ ತಪ್ಪಾಗ್ಯದ. ತದ್ಯವ್ಯ ಏನೋ ಆಗ್ಬಿಟ್ಟದ, ಪ್ರಿಂಟ್ ತಪ್ಪಾಗ್ಯದ. ನಿಮ್ಮಲ್ಲಿ ಸರಿ ಬರ್ಕೋಬೇಕು. ತ ಬರದು ದ ಬರದು ವತ್ತು ಕೊಟ್ಟು ಅದಕ್ಕೆ ಯವತ್ತು ಕೊಡ್ಬೇಕಂದ್ರೆ ತದ್ ವ್ಯಕ್ಷರತ್ ಅಂತ ಆಗ್ತದ ಪ್ರಿಂಟ್. ನಮ್ಮಲ್ಲಿ ನಮ್ಮ ಪುಸ್ತಕ ಇದ್ದವ್ರು 330ರಲ್ಲಿ ತದ್ಯ ವ್ಯ ಏನೇನೋ ಆಗ್ಬಿಟ್ಟದ. ಅದು ತಿದ್ಕೋಬೇಕು. ಅದನ್ನ ದ ವ ಬರ್ದು ಯಾವತ್ ಕೊಡ್ಬೇಕು, ತದ್ ವ್ಯಕ್ಷರತ. ನಮ್ಮಲ್ಲಿ ವೃಕ್ಷರತ ಅಂತ ತದ್ ವೃಕ್ಷ. ಯಾರ ಪುಸ್ತಕದಲ್ಲಿ ತದ್ ವೃಕ್ಷರತ ಅದ, ಅದು ಇನ್ನೂ ತಪ್ಪದ. ತದ್ ವ್ಯಕ್ಷರತ ಅಂತ ಆಗಬೇಕು. ಆ ರಸ ಏನಿದೆಯಲ್ಲ ಅದು ಇವರೇನು ಮಥನ ಮಾಡಿದವರು ಇದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಏನ್ ಮಾಡಿತು ಅಂದ್ರೆ ತನ್ನ ರೂಪವನ್ನ ತೋರಿಸಿಕೊಂಡಿತು, ಅಥವಾ ಧರ್ಮ ಮೋಕ್ಷಾದಿಗಳನ್ನ ಕೊಟ್ಟಿತು. ಯಾವುದದು? ತತ್ ಅದು ಆದಿತ್ಯಂ ಅಭಿತೋ ಆಶ್ರಯತ. ಆ ಸೂರ್ಯನನ್ನ ಆಶ್ರಯಿಸಿಕೊಂಡಿದೆ. ಸೂರ್ಯನನ್ನ ಆಶ್ರಯಿಸಿಕೊಂಡಿದೆ. ಅಭಿತಃ ಆದಿತ್ಯ ಪ್ರಾಗ್ ರಶ್ಮೀನ್ ಅಭಿತಃ. ಆದಿತ್ಯನ ಪೂರ್ವದ ರಶ್ಮಿಗಳನ್ನ ಆಶ್ರಯಿಸಿಕೊಂಡಿದೆ. ತದ್ವಾ ಏತತ್ ಏದೇತದ್ ಆದಿತ್ಯಸ್ಯ ರೋಹಿತಂ ರೂಪಂ. ಆ ಸೂರ್ಯನಲ್ಲಿ ಇರುವ ಕೆಂಪು ಬಣ್ಣದ ಕಿರಣಗಳೇನಿವೆಯಲ್ಲ ಅಲ್ಲೇ ಇವು ಆಶ್ರಯಿಸಿಕೊಂಡಿವೆ. ಇಷ್ಟು ವಿಷಯ ಆಯ್ತು. ಈಗ ಏನಾಯ್ತು? ಶ್ರುತಿಯನ್ನ ಓದಿ ಸರಳವಾಗಿ ಏನ್ ತಿಳಿತದ ಅನ್ನೋ ಅಭಿಪ್ರಾಯಕ್ಕೆ ಬಂದ್ವಿ ನಾವು. ಈಗ ಸೂರ್ಯಮಂಡಲ ಅಂತ ಇಟ್ಟುಕೊಂಡು ಆ ಮಂಡಲದಲ್ಲಿ ಪೂರ್ವ ಭಾಗಕ್ಕೆ ಹೊರಡುವಂತಹ ಕಿರಣಗಳು ಅವುಗಳು ಕೆಂಪು ವರ್ಣದ್ದಿವೆ. ಅವುಗಳೇನವ? ಕೆಂಪು ವರ್ಣದ್ದವ. ಯಾವ ವ್ಯಕ್ತಿ ಸಹಜವಾಗಿ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸ್ತಾನೆ ಅವನಿಗೆ ಇಷ್ಟು ತಿಳಿದು ಬಿಡ್ತದೆ. ಭಾಗದ್ಲಿಕ್ಕೆ ಹೋಗ್ಬೇಡ್ರಿ. ಯಾಕ ಅಂತಂದ್ರೆ ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ಆ ಸೂರ್ಯಮಂಡಲದ ಪೂರ್ವದಲ್ಲಿ ಇರುವಂತಹದ್ದು ಕೆಂಪಾಗಿದೆ ಅಂದ್ರೆ ನಾವು ಸೂರ್ಯೋದಯದ ಎಂಥ ಬಣ್ಣವನ್ನು ಅನುಭವಿಸ್ತಿರ್ತೀವಿ? ಕೆಂಪು ಅನುಭವಿಸ್ತಿರ್ತೀವಿ. ಹಂಗಾರ ಅದರ ಹಿಂದಿನ ಸೈಡ್ ಹೆಂಗಿರ್ಬೇಕು ಬಣ್ಣ? ಅದು ಬೆಳ್ಳಗಿರ್ಬೇಕು. ಸಿಂಪಲ್ ಅದು. ಹೌದು. ಆ ಕಡೆ ಭಾಗ ಸೂರ್ಯಮಂಡಲದ ಆ ಭಾಗದಲ್ಲಿ ಏನಿರ್ಬೇಕು? ಇನ್ನದು ಬೆಳ್ಳಗಿರ್ಬೇಕು. ಇನ್ನು ಕೆಲವು ಭಾಗದಲ್ಲಿ ಏನಿರ್ಬೇಕು? ಅದು ಆ ಭಾಗ ಅಂದ್ರೆ ಪಶ್ಚಿಮಕ್ಕೆ ಅಂತಲ್ಲ, ಇನ್ನೊಂದು ಭಾಗದಲ್ಲಿ ಏನಿರ್ಬೇಕು? ಕಪ್ಪಿರ್ಬೇಕು. ಅದು ಎಲ್ಲಿ ಉದಯಿಸ್ತದ ಅಲ್ಲಿ ಕೆಂಪು, ಎಲ್ಲಿ ಇರುವುದಿಲ್ಲ ಅಲ್ಲಿ ಶುಕ್ಲವರ್ಣ, ಇನ್ನೆಲ್ಲಿ ಆಗಬೇಕಾಗ್ಯದಲ್ಲಿ ಕಪ್ಪು ಬಣ್ಣ. ಹಿಂಗಿದ್ದೇ ಇರ್ತದೆ. ಅದಕ್ಕೆ ಆಯಾ ದಿಕ್ಕಿನಲ್ಲಿರುವಂತಹ ವರ್ಣಗಳನ್ನ ಹೇಳಿ ಹೊರಟದು. ಸರಿ, ಅದನ್ನ ಸಾಮಾನ್ಯ ಮಾಡೋಣ, ಮುಂದೆ ವಿಚಾರ ಮಾಡೋಣ, ತಿಳಿಸ್ತೇನೆ ಮತ್ತೆ. ಹಾಗಾದ್ರೆ ಆ ಸೂರ್ಯಮಂಡಲದ ಪೂರ್ವ ಭಾಗದಲ್ಲಿರುವಂತಹದ್ದು ಕೆಂಪು ಬಣ್ಣ. ಗೊತ್ತಾಯ್ತಾ? ಕೆಂಪು ಬಣ್ಣ ಅಂತ ಹೇಳಿದ್ದೇನಂತ? ಕೆಂಪು ಬಣ್ಣ. ಅದು ಆದ ಮೇಲೆ ಆ ಕೆಂಪು ಬಣ್ಣದಲ್ಲಿ ಇದ್ದ ಭಗವದ್ ರೂಪ ಯಾವುದು ಅಂದ್ರೆ ವಾಸುದೇವ ಎಂಬ ಭಗವದ್ ರೂಪ.
ವಾಸುದೇವ ಎಂಬ ಭಗವದ್ ರೂಪ. ಅವ ಎಲ್ಲಿದ್ದಾನ? ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿರುವ ಕೆಂಪು ಕಿರಣಗಳಲ್ಲಿ ಆಶ್ರಯಿಸಿದ್ದಾನೆ. ಸರಿ ಆಯ್ತಾ? ಓಕೆ, ನೆಕ್ಸ್ಟ್. ಇದು ಬರ್ಕೊಂಡ್ರು, ತಿಳ್ಕೊಂಡ್ರಿ. ಓಕೆ, ರೈಟ್. ಇನ್ನು ಮುಂದ ಆ ಜೇನುಗೂಡೇನದ ಅದು ಸೂರ್ಯಮಂಡಲದಲ್ಲಿ ಲೆಕ್ಕದಂತೆ ಈ ಕಿರಣಗಳು ಪೂರ್ವ ಭಾಗಕ್ಕಿದ್ದಂತೆ ಆ ಪೂರ್ವ ದ್ವಾರದಲ್ಲಿರುವಂತಹ ರಂಧ್ರಗಳು ಅವೇನ್ ಮಾಡ್ತಾವ ಅಂದ್ರ ಜೇನ್ನೊಣಗಳು ಹೋಗಿ ಹೂಗಳ ಮೇಲೆ ಕುತ್ಕೊಂಡು ಮಕರಂದವನ್ನ ಹೀರಿಕೊಂಡು ತಂದು ಇಲ್ಲಿ ಜೇನುಗೂಡಲ್ಲಿ ಸಂಗ್ರಹ ಮಾಡ್ತದ. ಇದನ್ನ ಆಧ್ಯಾತ್ಮಿಕದಲ್ಲಿ ಹೇಳೋದಾದ್ರೆ ಈ ಪೂರ್ವ ಭಾಗವನ್ನ ಆಶ್ರಯಿಸಿಕೊಂಡಿರುವಂತಹದ್ದು ಅಂದರೆ ಪೂರ್ವ ಭಾಗದ ಕಿರಣಗಳಲ್ಲಿದ್ದ ವಾಸುದೇವ ರೂಪವನ್ನ ಆಶ್ರಯಿಸಿಕೊಂಡಿರುವಂತಹ ಜೇನ್ನೊಣಗಳು ಅಂದ್ರೆ ವಸ್ವಾದಿ ದೇವತೆಗಳು, ಹೂವು ಅಂದ್ರೆ ಋಗ್ವೇದ, ಆ ಋಗ್ವೇದದಲ್ಲಿರುವಂತಹ ಮಂತ್ರಗಳು ಅಂದ್ರೆ ಮಕರಂದ, ಅವುಗಳನ್ನ ಹೀರಿಕೊಳ್ಳುವುದು ಅಂತಂದ್ರೆ ಅವುಗಳ ಶ್ರವಣ ಮನನಾದಿಗಳನ್ನ ಮಾಡಿಕೊಳ್ಳುವುದು, ತಿರುಗಿ ಆ ಗೂಡಿಗೆ ಬರುವುದು ಅಂದ್ರೆ ವಾಸುದೇವ ರೂಪದ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆ ವಾಸುದೇವ ರೂಪ ಇವರಿಗೇನು ಕೊಟ್ಟು ಅಂತ ಕೇಳಿದರೆ ಅವರಿಗೆ ಧರ್ಮ ಜ್ಞಾನ ವೈರಾಗ್ಯ ಮೋಕ್ಷಗಳನ್ನು ಕೊಟ್ಟಿತು. ಇಷ್ಟು ವಿಷಯ ಇದೆ, ಕಾನ್ಸೆಪ್ಟ್. ಕಲ್ಪನಾ ಬಂತ? ಇದನ್ನ ಒಂಚೂರು ಬರ್ಕೊಂಡ್ಬಿಡ್ರಿ, ಆಮೇಲೆ ಮತ್ತೆ ಮುಂದೆ ಹೇಳಲಿಲ್ಲ ಅಂತ ಆಗ್ಬಾರ್ದು, ಹೇಳ್ಬಿಡ್ತೀನಿ ಅಷ್ಟೇ ಕೆಲಸ. ಸೂರ್ಯಮಂಡಲದ ಹೆಂಗ್ ಚಿತ್ರ ಬರ್ಕೋತೀರ? ಸುಮ್ನೆ ಚಿತ್ರ ಬರ್ಕೊಂಡ್ಬಿಡ್ರಿ. ಶ್ರೀನಿವಾಸ್ ಬೇಡ ಅಂತಾರೆ, ಸೆಂಟೆನ್ಸ್ ಬರ್ಕೋತೀನಿ ಅಂತಾರೆ ಶ್ರೀನಿವಾಸ್. ನಾ ಪೂರ್ವ ದಿಕ್ಕಿ ಚಿತ್ರ ಬರ್ಕೊಳ್ರಿ ಅಂತ ನಾ ಹೇಳ್ತೀನಿ. ಅದಕ್ಕೆ ಗುರು ಶಿಷ್ಯರು ಅಂತ ಕರೆಯೋದು ಶ್ರೀನಿವಾಸ್. ಗುರು ಶಿಷ್ಯರು ಅಂತ ಕರೆಯೋದು. ಬರ್ಕೊಳ್ರಿ, ಹೆಂಗ್ ಅನುಕೂಲ ಹಂಗ್ ಬರ್ಕೊಳ್ರಿ. ಚಿತ್ರ ಬರ್ಕೊಳ್ರಿ, ಸೂರ್ಯಮಂಡಲ ಬರ್ಕೊಳ್ರಿ. ಸೂರ್ಯಮಂಡಲ ಅಂತ ಅನಿಸ್ಬೇಕು ಹೊರತಾಗಿ ಅದು ಮೊಟ್ಟೆ ತಟ್ಟಿ ಅಂತ ಅನಿಸ್ಬಾರ್ದು ಅಷ್ಟ. ಸೂರ್ಯಮಂಡಲ, ಅದರ ಪೂರ್ವ ಭಾಗದ ಕಿರಣಗಳು ಕೆಂಪು ಬಣ್ಣ, ಅದರಲ್ಲಿ ವಾಸುದೇವ. ಸರಿ, ಮುಗಿದು ಹೋತು. ಈಗ ಜೇನುಗೂಡು, ನೆಕ್ಸ್ಟ್ ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ ಜೇನುಗೂಡು. ಆ ಜೇನುಗೂಡಿನ ಪೂರ್ವ ಭಾಗದ ಛಿದ್ರಗಳು ಬರ್ಬೇಕಾಗ ಸಣ್ಣ ಛಿದ್ರಗಳು ಬಂದು ಅವು ಪೂರ್ವ ದಿಕ್ಕಿಂದು ಅಂತ ಬರ್ಕೋಬೇಕು. ಇದಕ್ಕಿದು ಸಮಾತಿ, ಈಗ ಮೇಲಿಂದಕ್ಕ ಅದಕ್ಕ ಕರೆಕ್ಟ್ ಆತ. ಇನ್ನ ಜೇನು ಹುಳ ಬರ್ಕೊಳ್ರಿ ತೆಳಗಡೆಗೆ. ಜೇನು ಹುಳ ಒಂದ್ ಕಡೆಗೆ ಸಣ್ಣಾಗಿ ಜೇನು ಹುಳಗಳನ್ನು ಬರ್ಕೊಂಡು ಋಗ್ವೇದಾಭಿಮಾನಿ ವಸುದೇವತೆಗಳು ಅಂತ ಬರ್ಕೊಳ್ರಿ. ಋಗ್ವೇದಾಭಿಮಾನಿ ವಸುದೇವತೆಗಳು ಅಂತ ಬರ್ಕೊಳ್ರಿ. ಓಕೆನಾ? ಬರ್ಕೊಂಡ್ರ? ತೆಳಗ ಒಂದು ದೊಡ್ಡ ಹೂ ತೆಗಿರಿ. ದೊಡ್ಡ ಹೂ ಬರ್ಬೇಕು ಮತ್ತದು. ದೊಡ್ಡ ಹೂ ತೆಗೆದು ಆ ಟೋಟಲ್ ಹೂವಿಗೆ ಋಗ್ವೇದ ಅಂತ ಬರ್ಕೊಳ್ರಿ. ಆ ಹೂವಿನ ಒಳಗಿರುವಂತಹ ಮಕರಂದವನ್ನ ಮಂತ್ರಗಳು ಅಂತ ಬರ್ಕೊಳ್ರಿ. ಮಕರಂದಗಳು ಬರ್ಕೊಂಡ್ರ? ಮಂತ್ರಗಳು ಮಕರಂದ ಅಂದ್ರೆ ಮಂತ್ರಗಳು. ಅವುಗಳು ಅಮೃತ ಸದೃಶ ಬರ್ಕೊಳ್ರಿ. ಮಂತ್ರಗಳು ಅಮೃತ ಸದೃಶ ಹಾಗೂ ನೀರಿನಂತೆ. ಸರಿ ಆಯ್ತಾ? ಅಷ್ಟು ಬಂತ ಚಿತ್ರ ಎಲ್ಲ. ಆಮೇಲೆ ಅವುಗಳ ಪಾನ ಅಂದ್ರೆ ಬರ್ಕೊಳ್ರಿ. ಅವುಗಳ ಪಾನ ಅಂದ್ರೆ ಅಂತಂದ್ರೆ ಶ್ರವಣ ಮನನ ಧ್ಯಾನಗಳು. ಆಯ್ತಾ? ಹಾಗೆ ಅಧ್ಯಯನವನ್ನ ಮಾಡಿದಾಗ, ಸೆಂಟೆನ್ಸ್ ಮುಂದೆ, ಹಾಗೆ ಅಧ್ಯಯನ ಮಾಡಿದಾಗ ಏನಾಯ್ತು ಅಂದ್ರ ಯಶ ಪ್ಲಸ್ ತೇಜ ಪ್ಲಸ್ ಇಂದ್ರಿಯ ಬರ್ಕೋತ ಹೋಗ್ರಿ. ಹಂಗ ಯಶ ಪ್ಲಸ್ ತೇಜ ಪ್ಲಸ್ ಇಂದ್ರಿಯ ಪ್ಲಸ್ ವೀರ್ಯಂ ಪ್ಲಸ್ ಅನ್ನಾದ್ಯಂ
ಈ ರೂಪದ ವಾಸುದೇವನು ಈ ರೂಪದ ವಾಸುದೇವನು ಈ ರೂಪದ ವಾಸುದೇವನು ಜೇನುತುಪ್ಪದಂತೆ ಪ್ರಕಟನಾದ. ಜೇನುತುಪ್ಪದಂತೆ ಪ್ರಕಟನಾದ. ಸರಿ ಹೋಯ್ತಾ? ಅನ್ನಾದ್ಯಂ ಅನ್ನಾದ್ಯಂ ಅಲ್ಲೇ ನೋಡ್ರಿ ಶ್ರೀನಿವಾಸ್ ಮಂತ್ರದಲ್ಲಿದೆ, ಅದನ್ನೇ ಹೇಳಿನಿ. ಅವು ಶಬ್ದ ಬಿಡಿಸಿಲ್ಲ ಅಷ್ಟೇ, ಇನ್ ಮುಂದೆ ಬಿಡಿಸೋದು. ಸರಿನಾ? ಈ ರೂಪದ ವಾಸುದೇವನು ಜೇನಿನಂತೆ ಪ್ರಕಟನಾದನು. ಜೇನಿನಂತೆ ಅಥವಾ ಜೇನುತುಪ್ಪದಂತೆ ಪ್ರಕಟನಾದನು. ಆ ಸಿದ್ಧವಾದ ಜೇನು ಗೂಡಿನಲ್ಲಿ ಛಿದ್ರಗಳಲ್ಲಿ ಸಂಚಿತವಾಗುವಂತೆ ವಾಸುದೇವ ಏನ್ ಮಾಡ್ತಾನ, ಆ ಎಲ್ಲ ಹುಳಗಳಿಗೆ ಜ್ಞಾನಾನಂದ ಮೋಕ್ಷಗಳನ್ನು ಕೊಡ್ತಾನ. ಅವು ಬರ್ತಾವಲ್ಲ, ಪ್ರತಿ ರಂಧ್ರದಲ್ಲೂ ಇರ್ತಾವು ಜೇನು. ಹಂಗ ಭಗವಂತ ಆ ರಂಧ್ರಗಳಲ್ಲಿ ಇದ್ದುಕೊಂಡು ಆ ಇವುಗಳಿಗೆ ಹುಳಗಳಿಗೆ ಜ್ಞಾನಾನಂದಗಳನ್ನು ಕೊಟ್ಟ ಅಂತ. ಇದಿಷ್ಟು ಒಂದ್ ಅಂಶ. ಒಂದ್ ಸ್ವಲ್ಪ ನಿಂತ್ಕೊಳ್ರಿ, ಬರ್ಕೊಳ್ಳೋದು ಬಿಡ್ಕೊಳ್ಳೋದೆಲ್ಲ ನಿಂತ್ಕೊಳ್ರಿ. ಏನು ಅಂದ್ರೆ, ಭಾಗವತದ ಏಕಾದಶ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಕೃಷ್ಣ ಉದ್ಧವನಿಗೆ 24 ಗುರುಗಳು ಪಾಠ ಹೇಳ್ತಾ ಇದ್ದಾನೆ. 24 ಗುರುಗಳು ಪಾಠ ಹೇಳ್ತಿದ್ದಾರೆ. ಅಲ್ಲಿ 24ರಲ್ಲಿ 12ನೇ ಗುರು ಯಾರು ಅಂತ ಕೇಳಿದ್ರೆ, ಜೇನ್ನೊಣ ನಂಗೆ 12ನೇ ಗುರು ಅಂತ ಅವಧೂತ ಹೇಳಿದ ಪಾಠ ಇದು. ಅವಧೂತ ಹೇಳಿದ ಪಾಠ ಏನು? ಜೇನ್ನೊಣದಂತೆ ಬದುಕಬೇಕು. ಯಾರು? ಸನ್ಯಾಸಿಗಳು. ನಾವು, ನೀವು ಗೃಹಸ್ಥರು. ಸನ್ಯಾಸಿಗಳು ಹಾಗೂ ಗೃಹಸ್ಥರು ಇಬ್ಬರೂ ಕೂಡ ಜೇನು ಹುಳದಂತೆ ಬದುಕಬೇಕು. ಜೇನ್ನೊಣದಿಂದ ಇಬ್ರು ಪಾಠ ಕಲಿಬೇಕಂತೆ, ಗೃಹಸ್ಥರು ಮತ್ತು ಸನ್ಯಾಸಿಗಳು. ಸನ್ಯಾಸಿಗಳು ಏನ್ ಮಾಡ್ಬೇಕು? ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ ದೇಹೋ ವರ್ತೇತ. ಯಾವತ್ತ ನಾನು ಭಾಗವತದ ವಾಕ್ಯ ಓದ್ಲಿಕ್ಕತ್ತೀನಿ. ಏನು ಅಂತಂದ್ರೆ, ಸನ್ಯಾಸಿಗಳು ಭಿಕ್ಷಾಕ್ ಹೋಗ್ಬೇಕಂತೆ, ಭಿಕ್ಷಾಟನೆ ಮಾಡ್ಬೇಕಂತೆ. ಎಷ್ಟು ಮಾಡಬೇಕು ಅಂತ ಕೇಳಿದ್ರೆ, ಸ್ವಲ್ಪ ಸ್ವಲ್ಪವೇ ಒಬ್ಬೊಬ್ಬರ ಮನೆಯಿಂದ ಭಿಕ್ಷಾಟನೆಯನ್ನು ಮಾಡ್ಬೇಕಂತೆ. ಜೇನ್ನೊಣ ಒಂದು ಹೂವಿನಲ್ಲಿ ಕುತ್ಕೊಂಡು ಅಷ್ಟೂ ಮಕರಂದವನ್ನು ಒಮ್ಮೆ ಕುಡಿಯಂಗಿಲ್ರಿ. ಅದು ಈ ಹೂವಿನಲ್ಲಿ ಸ್ವಲ್ಪ, ಆ ಹೂವಿನಲ್ಲಿ ಸ್ವಲ್ಪ, ಆ ಹೂವಿನಲ್ಲಿ ಸ್ವಲ್ಪ, ನಾಳೆ ಸ್ವಲ್ಪ, ನಾಡದ್ದು ಸ್ವಲ್ಪ ಅಂತ ಹೇಳಿ ಹೂವಿಗೆ ತ್ರಾಸ ಆಗದೇ ಇದ್ದಂತೆ ಮಕರಂದವನ್ನ ಹೀರ್ತದಂತೆ. ಸನ್ಯಾಸಿಗಳು ಒಬ್ಬರ ಮನೆಗೆ ಭಿಕ್ಷಕ್ಕೆ ಹೋಗಿ ಪ್ರತಿ ದಿವಸ ಅವ್ರ ಮನೆಗೆ ಹೋಗಿ ಅವರಿಗೆ ಭಾರ ಆಗಬಾರದು. ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇವತ್ತು ಇವ್ರ ಮನೆಗೆ, ನಾಳೆ ಅವ್ರ ಮನೆಗೆ, ನಾಡ್ದವ್ರ ಮನೆಗೆ ಹೋಗ್ತಿರ್ಬೇಕಂತೆ. ಅದಕ್ಕೆ ಪುರಂದರದಾಸರು ಮಧುಕರ ವೃತ್ತಿ ಎನ್ನಲು ಬಲು ಚನ್ನ ಅಂತ ಹಾಡಿದ್ರು. ಅವ್ರು ಮಧುಕರ ವೃತ್ತಿ ಅದಲ್ಲ, ಅದು ಬಹಳ ಚಂದ. ಎಲ್ಲ ದಾಸರು ಹಂಗೆ ಮಾಡ್ಬೇಕು, ಸ್ವಾಮಿಗಳು ಹಂಗೆ ಮಾಡ್ಬೇಕು ಅಂತ ಹೇಳಿದ್ರು. ಗೃಹಸ್ಥರು ಮಾತ್ರ ಹಂಗೆ ಮಾಡಬಾರ್ದಷ್ಟೇ. ಮಧುಕರ ವೃತ್ತಿ ಅವ್ರು ಆರಿಸ್ಕೋಬಾರ್ದು. ಗೃಹಸ್ಥರು ಕಷ್ಟ ಆಗ್ತದೆ ಅವ್ರಿಗೆ, ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು. ದಾಸರು ವಿರಕ್ತರು, ಸನ್ಯಾಸಿಗಳು ವಿರಕ್ತರು ನಡೀತದೆ. ಸರಿ, ಸನ್ಯಾಸಿಗಳು ಏನ್ ಮಾಡ್ಬೇಕು ಅಂದ್ರೆ, ಜೇನು ಹುಳದಂತೆ ಒಂದೊಂದು ಹೂವಿನಲ್ಲಿ ಮಕರಂದವನ್ನ ತಗೊಂಡಂತೆ ಸನ್ಯಾಸಿಗಳು ಒಬ್ಬೊಬ್ಬರ ಮನೆಯಲ್ಲಿ ಭಿಕ್ಷಾ ಕೇಳಬೇಕು. ಸರಿ, ಇನ್ನ ಮತ್ತೆ ಗೃಹಸ್ಥರು ಏನ್ ಮಾಡ್ಬೇಕು ಅಂತಂದ್ರ, ಅವರು ಸತ್ಯಕ ಒಂದೊಂದು ಹೂವಿನಲ್ಲಿ ಮಕರಂದವನ್ನ ಜೇನುಣ ತಗೊಂಡಂತೆ, ಅದು ಈ ಜೇನುಳ ಇರ್ತದ ನೋಡ್ರಿ, ಜೇನುಳ ಅದು ದೊಡ್ಡ ಹೂವಿಂದ ಮಾತ್ರ ಮಕರಂದ ತಗೋತದ, ಸಣ್ಣ ಹೂವಿಂದ ತಗೊಳಂಗಿಲ್ಲ ಅಂತ ಏನಿಲ್ಲ. ಅದು ಸಣ್ಣ ಹೂವಿಂದ ತಗೋತದ, ದೊಡ್ಡ ಹೂವಿಂದ ತಗೋತದ. ಅದಕ್ಕ ಅವ ಅವಧೂತ ಹೇಳ್ತಾನೆ, ಗೃಹಸ್ಥನಾದ ವ್ಯಕ್ತಿ ಶಾಸ್ತ್ರಾಧ್ಯಯನವನ್ನ ಮಾಡುವಾಗ ಅದು ಸಣ್ಣ ಶಾಸ್ತ್ರವೋ ದೊಡ್ಡ ಶಾಸ್ತ್ರವೋ ಅಂತ ವಿಚಾರ ಮಾಡದೆ, ಸಣ್ಣ ಶಾಸ್ತ್ರದಿಂದಲೂ ಸಾರವನ್ನು ಸಂಗ್ರಹಿಸಬೇಕು, ದೊಡ್ಡ ಶಾಸ್ತ್ರದಿಂದಲೂ ಸಾರವನ್ನು ಸಂಗ್ರಹಿಸಬೇಕು. ಎಷ್ಟು ಚಂದ ಕಾನ್ಸೆಪ್ಟ್ ಅದು ನೋಡ್ರಿ. ಇದು ಎಷ್ಟು ಚಂದದ. ಮಧುಕರ ವೃತ್ತಿ ಇಟ್ಕೊಂಡಾರ, ಬೇರೆ ಏನು ಇಟ್ಕೊಂಡಿಲ್ಲ. ಮಧುಕರ ವೃತ್ತಿ ಎನ್ನುವುದು ಜೇನ್ನೊಣವು ಒಂದೊಂದು ಹೂಗಳಲ್ಲಿ ನಿತ್ಯ ಹೋಗ್ತದೆ, ತಗೊಂಡು ಹೋಗ್ತದೆ. ಹಂಗೆ ಸನ್ಯಾಸಿಗಳಿರ್ಬೇಕು. ಜೇನ್ನೊಣವು ಸಣ್ಣದು ದೊಡ್ಡದು ಅಂತ ಹೂಗಳನ್ನು ವಿಚಾರ ಮಾಡಂಗಿಲ್ಲ. ಹಂಗೆ ಗೃಹಸ್ಥರಾದವರು ಸಣ್ಣ ಶಾಸ್ತ್ರ ದೊಡ್ಡ ಶಾಸ್ತ್ರ ಅನ್ನೋಂಗಿಲ್ಲ, ಎಲ್ಲಾ ಶಾಸ್ತ್ರವನ್ನು ಓದಬೇಕು. ಬಹಳ ಚಂದ. ಇದೇ ಮಧುವಿದ್ಯ ನಮ್ಮ ಪಾಲಿಗೆ ಇದೇ ಮಧುವಿದ್ಯ. ಅದಕ್ಕೆ ಶ್ರೀಮದ್ ಆಚಾರ್ಯ ಗ್ರಂಥಗಳು ಅವು ಸಣ್ಣವನೋ ದೊಡ್ಡವನೋ
ಅವು ಸಣ್ಣವನೋ ದೊಡ್ಡವನೋ ಅಂತ ಹೆಂಗ್ ಗೊತ್ತಾಗಬೇಕು ಅಂತಂದ್ರ ಶ್ರೀಮದಾಚಾರ್ಯ ಶಾಸ್ತ್ರಗಳನ್ನು ನೋಡಿದಾಗ ಪ್ರಕರಣ ಗ್ರಂಥಗಳು ಪುಟ್ಟ ಪುಟ್ಟ ಗ್ರಂಥಗಳು, ಕೆಲವು ತಾತ್ಪರ್ಯ ಮಹಾ ದೊಡ್ಡ ಗ್ರಂಥ, ಅನುವ್ಯಾಖ್ಯಾನ ದೊಡ್ಡ ಗ್ರಂಥ. ಅದಕ್ಕೆ ನಾವು ದೊಡ್ಡ ಗ್ರಂಥ ಅಷ್ಟ ಓದ್ತೀವಿ ಅಂತಲ್ಲ, ಬರೀ ಸಣ್ಣ ಗ್ರಂಥ ಅಂತ ಓದ್ತೀವಿ ಅಂತಲ್ಲ. ಯಾಕಂದ್ರೆ ಅವ್ರು ಇರೋದೇ ಮಧ್ವ ಆಚಾರ್ಯ ಇದ್ದುದರಿಂದ ನೀವೇನ್ ಮಾಡ್ರಿ ಅಂತ ಹೇಳ್ಯಾರ ಅಂದ್ರೆ ಸಣ್ಣ ಗ್ರಂಥ ದೊಡ್ಡ ಗ್ರಂಥ, ಸಣ್ಣ ಹೂವು ದೊಡ್ಡ ಹೂವು ಎಲ್ಲಾ ಕಡೆಯಿಂದಲೂ ಸಹಿತ ಸಾರವನ್ನ ಗ್ರಹಣ ಮಾಡ್ರಿ ಅಂತ ತಿಳಿಸಿಕೊಟ್ಟ. ಆಯ್ತಾ? ಅದಕ್ಕ ನಮಗ ಮಧುವಿದ್ಯೆ ಅಂದ್ರೆ ಅಣುಶಾಸ್ತ್ರ ಮಹತ್ಶಾಸ್ತ್ರಗಳಿಂದ ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಹೇಗೆ ಬೇರೆ ಬೇರೆ ಹೂಗಳಿಂದ ಮಕರಂದವನ್ನು ಸಂಗ್ರಹ ಮಾಡ್ತದೋ ಹಾಗೆ ಮಾಡಬೇಕು. ಭಾರಿ ಆಶ್ಚರ್ಯ ಜೇನುಣಕ್ಕ. ನಾ ನಿನ್ನೆ ಈ ಹೂವಿನಿಂದ ತಗೊಂಡಿನಿ, ಇವತ್ತು ಹೋಗ್ಬಾರ್ದು, ನಾಳೆ ಬೇರೆ ಹೂವಿಗೆ ಹೋಗ್ಬೇಕು ಅಂತ ಸರಿ ಹೋಗ್ತದ. ನಾಡ್ದು ಇನ್ನೊಂದಕ್ಕೆ ಹೋಗ್ತದ, ಒಂದ್ ವಾರ ಬಿಟ್ಕೊಂಡಿದ್ರ ಮೇಲೆ ಮಕರಂದ ಬಂದಿರ್ತದ, ಮತ್ ಬರ್ತದ ಅಲ್ಲದು. ಎಷ್ಟು ಶಾಣೆ ಇರ್ತದ ನೋಡ್ರಿ, ಎಷ್ಟು ಜಾಣ ಇರ್ತದ ಹುಳ ಸಹಿತಕ್ಕ. ಭಾರಿ ಆಶ್ಚರ್ಯ ಅಲ್ಲ ದೇವ್ರ ಹೆಂಗೆಂಗ್ ಎಲ್ಲಾ ಪ್ರಾಣಿಗಳಿಗೆ ಬುದ್ಧಿ ಕೊಟ್ಟಾನ. ಅವ್ನ್ ನೋಡ್ಕೋತಿದ್ರೆ ನಾವಿನ್ನೂ ಪ್ರಪಂಚವನ್ನು ನೋಡೇ ಇಲ್ಲ, ಕಂಡು ಬಿಟ್ಟೇ ಇಲ್ಲ ಅಂತ ಗೊತ್ತಾಗ್ತದೆ. ಆದ್ರೆ ನಮ್ಮ ಮನ್ಯಾಗ ನಾವು ಸರ್ವಜ್ಞಾಚಾರ್ಯರು. ನಮ್ಮ ಮನ್ಯಾಗ ನಾವು ಸರ್ವಜ್ಞಾಚಾರ. ನಮ್ಮ ಹೆಂಡತಿ ಮುಂದ್ ನಮ್ಮ ಮಕ್ಕಳ ಮುಂದೆ ಹೆಂಗೆ ಹೇಳ್ತಿರ್ತೀವಿ, ಏನಂತ ತಿಳ್ಕೊಂಡಿ ನನ್ ನೀನು? ಸರ್ವಜ್ಞ ಶಿರೋಮಣಿನೋ, ಮಣಿ ಬಾಜುಕಿನ್ ಸಣ್ಣ ಮಣಿನೋ, ಶಿರೋಮಣಿ ಬಾಜುಕಿನ್ ಸಣ್ಣ ಮಣಿನೋ. ಅದಕ್ಕೆ ನಾವು ಸಣ್ಣರಿದ್ದಾಗ ಒಂದು ಇದು ಓದ್ತಿದ್ವಿ, ಇಂಗ್ಲಿಷ್ ಕಳಿಸ್ತೀವಿ ನಮಗೂ ಅಲ್ಲಿ ವಿದ್ಯಾಪೀಠದಾಗಿದ್ದಾಗ. ಬರ್ಲಿ ಅಂತ ತಿಳ್ಕೊಂಡೆ. ನಾವು ಬರ್ಲಿಲ್ಲ, ಅವ್ರು ಬಿಡ್ಲಿಲ್ಲ ಪಾಪ. ಬಾರ್ಬರ್ ಶಾಪ್ ಇತ್ತಂತ, ಹಜಾಮನ್ ಅಂಗಡಿ. 3 ಮಂದಿ ಅಂಗಡಿ ತೆಗೆದಿದ್ರಿ ಒಂದ ರೋಡ್ನ್ಯಾಗ. ಅವ್ರ ಅಂಗಡಿ ಹೆಸರು ಏನ್ ಇಟ್ಟಿದ್ರು ಅಂತ ಕೇಳಿದ್ರೆ, ಒಬ್ಬವ ಕನ್ನಡದಾಗ ಹೇಳ್ಬಿಡ್ತೀನಿ, ಒಬ್ಬ ಏನ್ ಹೇಳಿದ್ದ ಅಂತಂದ್ರ ಬೆಸ್ಟ್ ಸಲೂನ್ ಆಫ್ ಇನ್ ದ ವರ್ಲ್ಡ್ ಅಂತ ಬರ್ದಿದ್ನಂತ. ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಬಾರ್ಬರ್ ಶಾಪ್ ಇದು ಅಂತ. ಎಲ್ಲಿ ತೆಗೆದಿದ್ದವ ಅಂಗಡಿ? ಈ ಒಂದು ರೋಡ್ನ್ಯಾಗ ತೆಗೆದಿದ್ದವ. ಆ ರೋಡ್ನ್ಯಾಗ ತೆಗೆದ ಅಂಗಡಿ ಹೆಸರು ಏನಿಟ್ಟಿದ್ದ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ಸಲೂನ್ ಇದು ಅಂತ ಬರೆದಿದ್ದ. ಬಾಜುಕ್ ನಾವು ಇನ್ನೊಂದು ಬರೆದಿದ್ದಂತ, ಇಡೀ ದೇಶದಲ್ಲೇ ಅತ್ಯುತ್ತಮವಾದ ಸಲೂನ್ ಇದು ಅಂತ ಬರೆದಿದ್ದಂತ. ಇನ್ನೊಬ್ಬ ಬರೆದಿದ್ದ, ಈ ರೋಡಿನಲ್ಲಿ ಉತ್ತಮವಾದ ಸಲೂನ್ ಇದು. ರೋಡ್ ದಾಟಿ ಹೋಗಿಲ್ಲ ನಾವು, ಇನ್ನೊಂದು ರೋಡ್ನಾಗ ಏನದು ಗೊತ್ತಿಲ್ಲ, ಆದ್ರೆ ಬರ್ದೀನಿ ಜಗತ್ತಿನಲ್ಲೇ ಅತ್ಯುತ್ತಮವಾದ ಸಲೂನ್ ಅಂತ ತಿಳ್ಕೊಂಡು. ನಮ್ ಸರ್ವಜ್ಞತ್ವ ಇಷ್ಟೇ ಇರ್ತದೆ. ಇರೋದೊಂದ್ ಮನಿ, ಅದೊಂದ್ ಮಠ, ಇಷ್ಟು ಬಿಟ್ರೆ ಬೇರೆ ಇರೋದಿಲ್ಲ. ಹೆಂಗಿರ್ತದ ನಮ್ದು ನಡ್ಕೊಳಿಕೆ ಅಂತಂದ್ರ ಅದಕ್ಕೆ ಹೇಳಿದ್ರು ಜೇನು ಹುಳಗಳ ಮಧುವಿದ್ಯೆಯನ್ನ ಪ್ರಕಟ ಮಾಡಿ ಕೊಟ್ಟಿದ್ದಾರೆ. ಈಗ ಭಾಷ್ಯ ತಗೊಳ್ರಿ, ಇಷ್ಟು ವಿಷಯ ಗೊತ್ತಾಯ್ತು, ಭಾಷ್ಯವನ್ನು ಓದೋಣಂತೆ. ಅಲ್ಲಿ ರಶ್ಮಿಗಳಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿದ್ರು. ಪೂರ್ವ ದಿಕ್ಕಿನ ರಶ್ಮಿಗಳಲ್ಲಿ ಭಗವಂತನಿದ್ದಾನೆ ಅಂತ. ರಶ್ಮಿ ಎನ್ನುವ ಶಬ್ದವನ್ನ ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ ಶ್ರೀಮದಾಚಾರ್ಯ, ರಶ್ಮಿ ಅನ್ನುವ ಶಬ್ದವನ್ನ. ಆಮೇಲೆ ಇಲ್ಲಿ ಪೂರ್ವ ದಿಕ್ಕಿನ ರಶ್ಮಿಗಳು ಅಂತ ಹೇಳಿದಾಗ ಅಲ್ಲಿ ಪೂರ್ವ ದಿಕ್ಕಿನ ನಾಡಿಗಳು, ಅದೇನು ಜೇನುಗೂಡಿನ ಛಿದ್ರದಲ್ಲ, ಅದಕ್ಕೆ ನಾಡಿ ಅಂತ ಕರೀತಾರೆ. ಅಲ್ಲಿ ಶಬ್ದೊಳಗದ ನೋಡ್ರಿ, ಏನಂತಾರ? ಪ್ರಾಚ್ಯೋ ಮಧುನಾಡ್ಯ ಅಂತದ, ಮಧುವಿನ ನಾಡಿಗಳು ಅಂತದ. ಆ ನಾಡಿ ಶಬ್ದ ಮತ್ತು ರಶ್ಮಿ ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಬರ್ಕೋಬೇಕು, ಏನು? ನಾಡಿ ಹಾಗೂ ರಶ್ಮಿ ಹಾಗೂ ನಾಡಿ ಶಬ್ದಗಳ ಸಮನ್ವಯ ಭಗವಂತನಲ್ಲಿ. ರಶ್ಮಿ ಹಾಗೂ ನಾಡಿ ಶಬ್ದಗಳು ಭಗವಂತನಲ್ಲಿ ಸಮನ್ವಯ ಮಾಡ್ಲಿಕ್ಕತ್ತಾರೆ. ವಾಕ್ಯ ಓದ್ತೀನಿ, ಪುಸ್ತಕದಾಗದ, ತೆಗೆದು ನೋಡ್ರಿ. ಪ್ರಾಚ್ಯ ರಶ್ಮಿಷು ಸಂಸ್ಥಸ್ತು, ಪ್ರಾಚ್ಯ ರಶ್ಮಿಷು ಸಂಸ್ಥಃ, ಪೂರ್ವ ದಿಕ್ಕಿನ ರಶ್ಮಿಗಳಲ್ಲಿ ಇದ್ದ ಭಗವಂತ. ರತಿ ಶಂ ಮಾನ ರೂಪತಃ ಪ್ರಾಚ್ಯ ರಶ್ಮಿ ರೀತಿ ಪ್ರೋಕ್ತಃ ವಾಸುದೇವಾಭಿಧೋ ಹರಿ. ವಾಸುದೇವ ಎಂಬ ಹೆಸರಿರುವ ಪರಮಾತ್ಮನಿಗೆ ರಶ್ಮಿ ಅಂತ ಹೆಸರು. ಹೆಂಗ ಬರ್ಕೊಳ್ರಿ? ರ ಪ್ಲಸ್ ಶ ಪ್ಲಸ್ ಮೀ ಅಂತ ಬರ್ಕೋಬೇಕು. ರ ಪ್ಲಸ್ ಶ ಪ್ಲಸ್ ಮೀ, ರಶ್ಮಿ. ಆ ರ ಕೆಳಗಡೆಗೆ ರತಿ ಅಂತ ಬರ್ಕೋಬೇಕು, ರ ಕೆಳಗಡೆಗೆ ರತಿ ಅಂತ ಬರ್ಕೋಬೇಕು. ಅದರದ್ದು ಅರ್ಥವನ್ನ ಬ್ರಾಕೆಟ್ ಒಳಗ ಅಥವಾ ತೆಳಗ ಕ್ರೀಡೆ ಅಂತ ಬರ್ಕೋಬೇಕು. ಕ್ರೀಡೆ. ಶಂ ಅಂದ್ರ ಸುಖ ಅಂತ ಬರ್ಕೋಬೇಕು. ಶ ತೆಳಗ ಶಂ ಅಂತ ಬರ್ಕೊಂಡು ಸುಖ ಅಂತ ಬರ್ಕೋಬೇಕು.
ಮೀ ಕೆಳಗ ಮಾನ ಅಂತ ಬರ್ಕೊಂಡು ಜ್ಞಾನ ಅಂತ ಬರ್ಕೋಬೇಕು. ಸರಿ ಹೋಯ್ತಾ? ರಶ್ಮಿ ಅನ್ನೋದಕ್ಕ ರಶ್ಮಿ ಅನ್ನೋಲ್ಲಿ ರ ತೆಳಗ ರ ಪ್ಲಸ್ ಶ ಪ್ಲಸ್ ಮೀ ಬರ್ಕೊಂಡಿರಿ. ರ ಕೆಳಗ ರತಿ ಅಂತ ಬರ್ಕೊಂಡು ಕ್ರೀಡಾ ಅಂತ ಬರ್ಕೊಂಡು ಶ ತೆಳಗ ಸುಖ ಅಂತ ಇದು ಶಂ ಬರ್ಕೊಂಡು ಸುಖ ಬರ್ಕೊಂಡು ಮೀ ಕೆಳಗ ಮಾನ ಅಂತ ಬರ್ಕೊಂಡು ಜ್ಞಾನ ಅಂತ ಬರ್ಕೊಂಡಿರಿ. ಆಯ್ತಾ? ಒಂದೊಂದ ಶಬ್ದ ಹೇಳೋಣಂತ. ಈಗ ಶಂ ಅಂದ್ರೆ ಏನು ಅಂದ್ರೆ ಸುಖ ಅಂತ ಅರ್ಥ. ಶ ಅನ್ನೋ ಶಬ್ದಕ್ಕೆ ಶಂ ಸುಖ ಅಂತ ಅರ್ಥ. ಇದು ಗೊತ್ತಾಯ್ತು. ಈಗ ನಾವೇನ್ ಅರ್ಥ ಮಾಡಬೇಕು? ದೇವರಿಗೆ ಸುಖ ಅದ ಅಂತ ಅರ್ಥ ಮಾಡೋದು ಅಥವಾ ದೇವರೇ ಸುಖ ರೂಪ ಅಂತ ಅರ್ಥ ಮಾಡೋದು? ಯಾರು ಶಣೆ ಇದ್ದೀರಿ ಅವ್ರ ಉತ್ತರವನ್ನ ಪೇಪರ್ನೇ ಬರ್ಕೋತೀರಿ. ಯಾರು ಭಾಷಣ ಇದ್ದೀರಿ ಆಚಾರ್ಯ ಹೇಳ್ತಾರ ನೋಡೋಣ ಅಂತ ಕಾಯ್ತೀರಿ. ಇಲ್ರಿ ಮತ್ತೆ ದಡ್ರು ಅಂತ ಯಾರು ಇಲ್ಲೇ ಇಲ್ಲ. ನಾ ಯಾಕಂದು ದಡ್ಡ ಆಗ್ಲಿ ಸುಮ್ನೆ ಅದಕ್ಕೆ ಸರಾಫ್ ಅವರ ತಿಳಿತದಲ್ಲ ಏನಂತ ಹೇಳಿದ್ದ. ಹಾ, ಶ ಅಂದ್ರೆ ದೇವರಲ್ಲಿ ಸುಖ ಇಲ್ಲ, ದೇವರೇ ಸುಖ. ಅರ್ಥ ಆಯ್ತಾ? ದೇವರಲ್ಲಿ ಸುಖ ಇದೆ ಅಂತ ಅನ್ಬಾರ್ದು, ದೇವರೇ ಸುಖ ರೂಪನಾಗಿದ್ದಾನೆ. ದೇವರೇ ಸುಖ ರೂಪ, ದೇವರೇ ಜ್ಞಾನ ರೂಪ. ಓಕೆನಾ? ಎರಡಾಯ್ತು. ಈಗ ಅಲ್ಲಿ ಬರ್ತದೆ ಹಿಂದೆರಡು ಜ್ಞಾನ ಸುಖ ಅಂತ ಬಂದ್ಮೇಲೆ ರೂಪ ಅಂತ ಬರ್ಕೋಬೇಕು. ಈಗ ಏನ್ ಬರ್ಕೊಂಡ್ರಿ? ಜ್ಞಾನ ಸುಖಗಳೇ ಬರ್ಕೊಂಡ್ರ. ಜ್ಞಾನ ಮತ್ತು ಸುಖಗಳು ಭಗವಂತನ ರೂಪ. ಇನ್ನೊಂದು ಈಗ ಮುಂದಿನ ಸ್ವಾರಸ್ಯದ, ಅದಕ್ಕೆ ಇಷ್ಟು ಬರ್ಸಿದ್ದೀನಿ ನಾನು. ಮುಂದಿಂದ ಏನದ? ಮೊದಲನೇ ಶಬ್ದ ರಕ್ ರತಿ ಕ್ರೀಡಾ ಅಂತಂದಾರಲ್ಲಿ. ಕ್ರೀಡೆ ಇದು ಭಗವಂತನ ಸ್ವರೂಪ ಅಂತ ಹೇಳಿಕತ್ತಾರ. ಇದನ್ನ ಹೊಸ ಅಂಶವನ್ನು ಗಮನಿಸ್ಬೇಕು, ಬರ್ಕೋಬೇಕು. ಏನ್ ಬರ್ಕೋಬೇಕು ಅಂದ್ರೆ ಕ್ರೀಡೆಯು ಭಗವಂತನ ಸ್ವರೂಪ. ರಶ್ಮಿ ಶಬ್ದದ ನಿರ್ವಚನವನ್ನ, ರಶ್ಮಿ ಶಬ್ದ ಅರ್ಥವನ್ನ ಹೇಳಲಿಕ್ಕೆ ಹೊರಟ ಆಚಾರ್ಯರು ಸಹಜವಾಗಿ ಬೇರೆ ಕಡೆಗೂ ಹಿಂಗ್ ಬರ್ತದ, ಬೇರೆ ಕಡೆ ಬರುದಿಲ್ಲ ಅಂತಲ್ಲ. ಈ ಪ್ರಸಂಗದಲ್ಲಿ ಏನದ ಅಷ್ಟೇ ಹೇಳಿಕತ್ತೀನಿ ನಾನು. ಜ್ಞಾನ ಭಗವಂತನ ಸ್ವರೂಪ, ಸುಖ ಭಗವಂತನ ಸ್ವರೂಪ, ಕ್ರೀಡೆ ಭಗವಂತನ ಸ್ವರೂಪ ಅಂತ ಹೇಳಿಕತ್ತೀರಿ. ಅಂದ್ರೆ ಅರ್ಥ ಏನು ಅಂದ್ರೆ ಜ್ಞಾನ ಆನಂದಗಳು ಗುಣಗಳು ಅಂತ ಕರೆಸಿಕೊಳ್ತದೆ. ಕ್ರೀಡೆ ಅನ್ನೋದು ಕ್ರಿಯಾ ಎಂದು ಕರೆಸಿಕೊಳ್ತದೆ. ಸೊ ಗುಣಗಳೂ ಭಗವಂತನ ರೂಪ, ಕ್ರಿಯೆಯೂ ಭಗವಂತನ ರೂಪ ಅಂತ ನಮಗೆ ಹೇಳಬೇಕಾಗಿದೆ. ಕ್ರಿಯಾ ಭಗವಂತನಿಂದ ಅತಿರಿಕ್ತ ಅಲ್ಲ. ಗುಣಗಳು ಹೆಂಗ ಭಗವಂತನ ರೂಪನೋ ಹಂಗ ಕ್ರಿಯೆಯೂ ಭಗವಂತನ ರೂಪವೇ ಹೊರತಾಗಿ ಪ್ರತ್ಯೇಕ ಅಲ್ಲ. ನಾವ್ ಇಷ್ಟು ದಿವಸ ಎಲ್ಲಾ ಕಡೆ ಹೆಂಗ್ ಕೇಳಿರ್ತೀವಿ ಪಾಠದಾಗ ಅಂದ್ರೆ ದೇವರಿಗೂ ದೇವರ ಗುಣಕ್ಕೂ ಅಭೇದದ. ಹೌದೋ? ಇಲ್ಲಿ ಹಿಂಗ ಕೇಳ್ತೀವಿ ಇಲ್ಲೋ? ದೇವರಿಗೂ ದೇವ್ರ ಗುಣಕ್ಕೆ ಅಭೇದದ, ಭೇದ ಚಿಂತನ ಮಾಡಬಾರ್ದು, ಜ್ಞಾನವೇ ಭಗವಂತ, ಭಗವಂತನ ಜ್ಞಾನ ವ್ಯವಹಾರ ಮಾಡ್ತೀವಿ ಅಷ್ಟೇ. ಕ್ರಿಯಾ ಬಗ್ಗೆ ಎಲ್ಲಿ ಹೇಳಿದ್ರಿ ನೀವು? ಕ್ರಿಯೆಯ ಬಗ್ಗೆ ಹೇಳಿದ್ದೇ ಇಲ್ಲ. ದೇವರ ಕ್ರಿಯೆ ಹಾಗೂ ದೇವರು ಅಭಿನ್ನರೇ. ಅದಕ್ಕೆ ಇಲ್ಲೇನ್ ದೃಷ್ಟಾಂತ ಕೊಟ್ಟಾರ? ರಶ್ಮಿ ಅನ್ನುವಲ್ಲಿ ರತಿ ಕ್ರೀಡಾ, ಕ್ರೀಡಾ ಸ್ವರೂಪ ಭಗವಂತ ಅಂದ್ರೆ ಕ್ರಿಯಾ ಸ್ವರೂಪನಾಗಿದ್ದಾನೆ ಭಗವಂತ. ಕ್ರಿಯೆಯೂ ಅವನಿಂದ ಅಭಿನ್ನವಾಗಿದೆ. ಸೃಷ್ಟಿ ಕ್ರಿಯಾ ಭಗವಂತನಿಂದ ಭಿನ್ನ ಅಲ್ಲ, ಭಗವಂತನೇ. ಸಂಹಾರ ಕ್ರಿಯಾ ಭಗವಂತನಿಂದ ಭಿನ್ನ ಅಲ್ಲ, ಭಗವಂತನೇ. ಹಾಗಾದ್ರೆ ಭಗವಂತನ ಸ್ವರೂಪದಿಂದ ಅಭಿನ್ನವಾದದ್ದು ಏನೇನು? ಗುಣಗಳೂ ಹೌದು, ಕ್ರಿಯೆಗಳೂ ಹೌದು, ಇನ್ನಿತರ ಭಗವದ್ ರೂಪಗಳೂ ಹೌದು, ಅವಯವಗಳೂ ಹೌದು. ಎಷ್ಟು ಹೇಳ್ಬೇಕು ನೀವು ಭಗವಂತನಿಂದ ಅಭೇದವನ್ನ? ಭಗವಂತನಿಗೂ ಭಗವಂತನ ರೂಪಕ್ಕೂ, ಭಗವಂತನಿಗೂ ಭಗವಂತನ ಅವಯವಗಳಿಗೂ, ಭಗವಂತನಿಗೂ ಭಗವಂತನ ಗುಣಗಳಿಗೂ, ಭಗವಂತನಿಗೂ ಭಗವಂತನ ಕ್ರಿಯೆಗಳಿಗೂ ಅಭೇದವನ್ನು ಹೇಳಬೇಕಲ್ಲ. ಆ ಅಂಶವನ್ನು ಹೇಳಿಕ್ಕೆ ಇಲ್ಲಿ ಕ್ರೀಡಾ ಅಂತ ತಿಳಿಸಿದ್ದಾರೆ. ಆಯ್ತಾ? ನೋಡ್ರಿ, ಪ್ರಾಚ್ಯರಶ್ಮಿಷು ಸಂಸ್ಥಸ್ತು ರತಿಶಂ ಮಾನರೂಪತಃ ಪ್ರಾಚ್ಯರಶ್ಮಿರಿತಿ ಪ್ರೋಕ್ತೋ ವಾಸುದೇವಾಭಿದೋ ಹರಿ. ಇನ್ನ ಏತದ್ವಿನಾ ನಾಲಮಿತಿ ನಾಡೀತ್ಯಂತ ಉದಾಹೃತಃ ಸ್ವರೂಪಾಂಶೈರ್ವಿನಾ ಪ್ರಾಪ್ತುಂ ನಾಲಂ ಹಿ ಪ್ರಾಪಿತಾಂಶಿನಂ. ಬಹಳ ಚಂದದ. ನಾಡಿ ಶಬ್ದವನ್ನ ಬರ್ಕೊಳ್ರಿ. ನಾಡಿ ಶಬ್ದವನ್ನು ಬರ್ಕೊಂಡು ನಿರ್ವಚನವನ್ನ ಮಾಡೋಣಂತ. ನಾಡಿ ಬರ್ಕೊಂಡ್ರೆ ನಾಡಿ ಬರ್ಕೊಂಡ ಮೇಲೆ ಏನು ಬರ್ಕೊಂಡ್ಲ ನೀವು? ನಮ್ಮಪ್ಪ ನಾಡಿ ಶಬ್ದ ಬರ್ಕೊಂಡ ಮೇಲೆ ಸಂಸ್ಕೃತದಲ್ಲಿ ಒಂದು ಸೌಲಭ್ಯ, ಒಂದು ಅನುಕೂಲ, ಫೆಸಿಲಿಟಿ ಏನು ಅಂದ್ರೆ ಡ ಮತ್ತು ಲ ಪರ್ಯಾಯವಾಗಿ ಹೇಳಬಹುದು. ಡ ಮತ್ತು ಲ ಪರ್ಯಾಯವಾಗಿ ಹೇಳಬಹುದು. ಲಡಯೋರ್ ಅಭೇದ ಅಂತ ಒಂದು ಪ್ರಯೋಗದ. ಲ ಅಥವಾ ಡ, ಡ ಅಥವಾ ಲ ಹೆಂಗೂ ಹೇಳ್ಬಹುದು. ಈಗ ಉದಾಹರಣೆಗೆ
ಒಂದು ವರುಣದೇವರು ಬಂದು ರಾಮದೇವರಿಗೆ ಸ್ತೋತ್ರ ಮಾಡ್ತಾರಂತ. ಅವಾಗ ಸಮುದ್ರಕ್ಕೆ ಸೇತುವೆ ಕಟ್ಟೋ ಕಾಲಕ್ಕೆ ಬಂದು ಕೂಡ್ತಾರ ಅವರು. 3 ದಿವಸ ಇವ್ರು ಬಿಡಂಗಿಲ್ಲ. ರಾಮೇಶ್ವರದಾಗ ಬಾಣ ಎಳೆದು ಕೂಡ್ಲೆ ಓಡಿ ಬರ್ತಾರ ಅವ್ರು. ಬಂದು ಸ್ತೋತ್ರ ಮಾಡ್ತಾರ. ತಂತ್ವಾಭಯಂ ಜಲಧಿಯೋ ನವಿದಾಮ ಭೂಮನ್. ಸ್ವಾಮಿ, ನಾವು ಜಲಬುದ್ಧಿಗಳು, ಅದಕ್ಕೆ ನೀನ್ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ ಅಂದ್ರು ವರುಣರು ಬಂದು. ಏನಂದ್ರು ವರುಣ ಬಂದು ಏನ್ ಹೇಳಿದ್ರು? ತಂತ್ವಾಭಯಂ ಜಲಧಿಯ ನವಿಧಾಮ ಭೂಮನ್. ಅಲ್ರಿ, ನೀರಿನ ಬುದ್ಧಿ ಇದ್ರೆ ತಿಳ್ಕೊಳ್ಳಿಕ್ಕೆ ಯಾಕಾಗ್ಲಿಲ್ಲ ಅಂದ್ರೆ ಲ ಅಲ್ಲದು ಡ. ತಂತ್ವಾವಯಂ ಜಡಧಿಯೋ ನವಿದಾಮ ಭೂಮನ್. ನಾವು ಮಂದ ಬುದ್ಧಿಯವರು ನೀನ್ ತಿಳ್ಕೊಳ್ಳಿಕ್ ಆಗ್ಲಿಲ್ಲ. ಸರಿ ಹೊತ್ತಿಗೆ ಅರ್ಥ. ಜಲಬುದ್ಧಿಯವರು ಅಂದ್ರೆ ಅರ್ಥ ಆಗಂಗಿಲ್ಲ. ಜಲಬುದ್ಧಿ ಅಂದ್ರೆ ಅರ್ಥ ಆಗ್ತೇನೆ ಹಂಗಾರೆ ಮಣ್ಣಿನ ಬುದ್ಧಿ ಅಂತ ಅಂತ ಜಲಬುದ್ಧಿ ಅಲ್ಲ. ಅದಕ್ಕೆ ಜಡ ಅನ್ನೋ ಲ ಮತ್ತು ಡ ಗಳನ್ನ ಪರ್ಯಾಯವಾಗಿ ಹೇಳಿ ತಂತ್ವಾಭಯಂ ಜಡಧಿಯ ತಂತ್ವಾಭಯಂ ಜಲಧಿಯ ಅಂತ ಹೇಳಿದ್ದು. ಹಾಗಾದ್ರೆ ಲ ಮತ್ತು ಡ ಗಳನ್ನ ಏನ್ ಮಾಡಬಹುದು? ಎಕ್ಸ್ಚೇಂಜ್ ಮಾಡಬಹುದು ಅಂತ ಆತೀಗ ಶಾಸ್ತ್ರದ ಸಿಕ್ತು ನಮಗೀಗ. ಹಾಗಾದರೆ ಉದಾಹರಣೆಗೆ ಅಗ್ನಿಮೀಳೆ ಪುರೋಹಿತಂ ಅನ್ನೋಲಿ ಈಳೆ ಳ ಅದು ಡ ಅದು ಅಗ್ನಿಂ ಈಡೆ ಡಕಾರ ಕ್ಲಕಾರ ಉಚ್ಚಾರಣೆ ಮಾಡಬಹುದು. ಸರಿನಾ? ಅದಕ್ಕೆ ಅಲ್ರಿ ಇಷ್ಟ್ಯಾಕೆ ಹೇಳಿಕತ್ತೀರಿ? ನಾಡಿ ಅನ್ನೋಲ್ಲಿ ಬರ್ಬೇಕಾಗಿದೆ ಈಗ ನಮಗ. ನಾಡಿ ಅನ್ನೋಲ್ಲಿ ಬರ್ಬೇಕಾಗಿದೆ. ಶ್ರೀಮದ್ ಆಚಾರ್ಯ ಬುದ್ಧಿ ಐಕ್ಯೂ ಲೆವೆಲ್ ಎಷ್ಟು ದೊಡ್ಡದ ಅಂಬುದು ಕಲ್ಪನಾ ಬರೋದಿಲ್ಲ ನಿಮ್ಗ. ನಾಡಿ ಅನ್ನೋಲ್ಲಿ ಏನ್ ಮಾಡ್ರಿ? ನಾಲಿ ಮಾಡ್ರಿ. ಹೋ ನಾಲಿ ಮಾಡಿದ್ವಿ. ಮುಂದೇನು ಅಂದ್ರೆ ನ ಬರ್ಕೊಡ್ರಿ. ನ ಪ್ಲಸ್ ಅ ಪ್ಲಸ್ ಡ ಬರ್ಕೊಡ್ರಿ. ನ ಪ್ಲಸ್ ಅ ಪ್ಲಸ್ ಡ. ಆಯ್ತಾ? ಡ ಬರ್ಕೊಂಡ್ರ ಡ ತೆಳಗ ಲ ಬರ್ಕೊಳ್ರಿ. ಈಜಿಕ್ವಲ್ ಟು ಹಾಕೊಂಡು ನ ಪ್ಲಸ್ ಅಲಂ ಅಂತ ಬರ್ಕೊಳ್ರಿ. ಅಲಂ ಬರ್ಕೊಂಡ್ಮೇಲೆ ಲ ಬಾಜುಕ್ ಡಮ್ ಬರ್ಕೊಳ್ರಿ. ಬ್ರಾಕೆಟ್ ಒಳಗ ಡಮ್ ಬರ್ಕೊಳ್ರಿ. ಲಂ ಬಾಜುಕ ಡಮ್ ಡಮ್. ಹೆಂಗ? ನ ಅಲಂ ನ ಅಡಂ ನ ಅಡಂ ನಾಡಂ ನಾಡಿ ನ ಅಲಂ ನಾಲಂ ನಾದಿ. ಹಿಂಗ ಶಬ್ದದೀಗ ಗೊತ್ತಾಯ್ತಾ? ಈಗ ಏನಂತ ಹೇಳಿದ್ದು? ನ ಅಡಂ ನಾಡಂ ನ ಅಲಂ ನಾಲಂ, ಅದು ಉಳ್ಳದ್ದು ನಾಡಿ ಅಂತ ಆಯ್ತೀಗ. ತಿಳಿತಾ? ಹಂಗಾದ್ರೆ ಭಗವಂತನ ವಾಸುದೇವ ರೂಪಕ್ಕೆ ನಾಡಿ ಅಂತ ಹೆಸರು. ಶ್ರೀಮದಾಚಾರ್ಯ ಅಂತಾರ ವಾಸುದೇವ ರೂಪಕ್ಕೆ ನಾಡಿ ಅಂತ ಯಾಕೆ ಹೆಸರು ಬಂತು? ಈಗ ರಶ್ಮಿ ಅನ್ನೋದಕ್ಕೆ ಅರ್ಥ ಹೇಳಿದೆ, ಸಂತೋಷ ಆಯ್ತು. ನಾಡಿ ಅಂತ ಏನ್ ಬಂತು ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ನ ಅಲಂ, ಈ ವಾಸುದೇವ ರೂಪವನ್ನ ಬಿಟ್ಟು ನೀವು ಭಗವಂತನ ಮೂಲ ರೂಪವನ್ನ ಅಥವಾ ನಿಮ್ಮ ಬಿಂಬ ರೂಪವನ್ನ ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಈ ಭಗವದ್ ರೂಪಗಳೇನಾಗ್ಯಾವ ಅಂದ್ರ ನಾಡಿ ಆಗ್ಯಾವ. ಏತದ್ವಿನ, ಈ ವಾಸುದೇವ ರೂಪವನ್ನ ಬಿಟ್ಟು ನೀವು ಮೋಕ್ಷವನ್ನ ಹೊಂದಲು ನ ಅಲಂ ಸಾಧ್ಯವಿಲ್ಲ, ಯೋಗ್ಯರಲ್ಲ. ಅಲ್ರಿ, ಅಲ್ಲಿ ಇಲ್ಲೇ ಇಲ್ಲಲ್ಲ ಅಂತಂದ್ರೆ ನ ನಾಡಿ ನ ಪ್ಲಸ್ ಅಡ ಡಕಾರ ಕಲಕಾರ ನ ಅಲಂ ನಾಲಂ ಇಲ್ಲ, ಏನಿಲ್ಲ. ಇವನ್ ಬಿಟ್ಟಿಲ್ಲ, ಇವನ್ ಬಿಟ್ಟು ನಿಮ್ ದಾರಿ ಇಲ್ಲ ಅಂದ್ರೆ ವಾಸುದೇವ ಇದು ಸ್ವರೂಪ ಅಂಶ, ಅಂಶ ಇದು ಮೂಲ ರೂಪ, ಇದು ಅಂಶಿ. ಅಂಶ ರೂಪಗಳ ಚಿಂತನೆಯನ್ನ ಮಾಡದೆ ಅಂಶಿ ರೂಪವನ್ನ ನೀವು ಹೊಂದಲಾರಿರಿ ಅನ್ನುವ ಅರ್ಥವನ್ನ ನಾಡಿ ಶಬ್ದದಲ್ಲಿ ತಿಳಿಸಿದ್ದಾರೆ ಅಂತ ಶ್ರೀಮದಾಚಾರ್ಯ ರಹಸ್ಯವನ್ನ ಹೇಳ್ತಾರೆ. ಇದನ್ನು ಶ್ರೀಮದಾಚಾರ್ಯ ಬಿಟ್ರೆ ಯಾವ ವ್ಯಾಖ್ಯಾನಕಾರರು ಜಗತ್ನಲ್ಲಿ ಹೇಳಿಲ್ಲ. ಶ್ರೀನಿವಾಸ, ಅರ್ಥ ಆಯ್ತೇನು? ನ ಅಲಂ, ಅಲಂ ಅಂದ್ರೆ ಏನು? ಸಾಕು ಅಂತ ಅರ್ಥ. ಇನ್ನೊಂದ್ಸರ್ತಿ ಹೋಗೋಣ ಮತ್ತೊಂದು ರೀತಿಯಿಂದ. ಈ ಕೆಲವು ಊಟಕ್ಕೆ ಕೂತಾಗ ಸಾಕು ಅಂತ ಹೇಳ್ತಿರ್ತಾರೆ ಅವರು. ಈ ಬಟ್ಲರ್ ಸಂಸ್ಕೃತ ಕಲ್ತಿರ್ತಾರೆ ಅವ್ರು. ಬಟ್ಲರ್ ಸಂಸ್ಕೃತ ಅಂದ್ರೆ ಏನ್ರಿ? ಅವ್ರಿಗೆ ಸಂಸ್ಕೃತ ಬರ್ತಿರಂಗಿಲ್ಲ, ಮಾತಾಡಬೇಕು ಅನ್ನೋದು ಚಪಲ ಜಾಸ್ತಿ ಇರ್ತದೆ. ಗೊತ್ತಾತಿಲ್ಲ? ಅಲಂ 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 ಅಂತಿರ್ತಾರ. ಏನ್ ಅಲಂ ಅಲಂ ಅಂದ್ರೆ ಏನು ಅಂತ ಕೇಳಿದ್ರೆ ಸಾಕು ಅಂತ ಅರ್ಥ. ಗೊತ್ತಾತಿಲ್ಲ ಹೇಳಿದ್ದೆ ಅಂತ ಹೇಳಿ. ಇನಫ್ ಅಂತಿರ್ತಾರ ನೋಡ್ರಿ ಕೆಲವ್ರು, ಇಂಗ್ಲಿಷ್ ಬರದೇ ಇದ್ದವರೆಲ್ಲ. ಹಂಗ ಇಂಗ್ಲಿಷ್ ಬರ್ದೇ ಇರೋರೆಲ್ಲ ಇನಫ್ ಅಂತಾರ, ಸಂಸ್ಕೃತ ಬರ್ದೇ ಇದ್ದವರೆಲ್ಲ ಅಲಂ ಅಂತಾರಲ್ಲ. ಅಲಂ ಅಂದ್ರ ಸಾಕು, ನ ಅಲಂ ಅಂದ್ರ ಸಾಕಾಗಂಗಿಲ್ಲ. ಏನ್ ಸಾಕಾಗಂಗಿಲ್ಲ ಅಂದ್ರೆ ಈ ವಾಸುದೇವ ರೂಪನನ್ನ ಬಿಟ್ರ ಭಗವದ್ ರೂಪ ಮೂಲ ರೂಪವನ್ನು ದರ್ಶನ ಮಾಡ್ಕೊಳ್ಳೋದು ಸಾಕಾಗಂಗಿಲ್ಲ. ಅದಕ್ಕೆ ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಗೆ ಏನ್ ಕರೀತಾರ? ನಾಡಿ ನಾಡಿ ಎಂದು ಕರೆಯುತ್ತಾರೆ.
ಎಂಥ ಎಷ್ಟು ಎತ್ತರದ ಅರ್ಥ ಅದು, ಯಾರು ಹೋಗ್ಬೇಕಲ್ ತನಕ? ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ನಮ್ಮ ಆಚಾರ ಮಾತ್ರ ಇದು ಹೇಳಿಕ್ ಸಾಧ್ಯ. ಸ್ವರೂಪಾಂಶೇರ್ ವಿನಾ ಪ್ರಾಪ್ತಂ ನಾಲಂ ಹಿ ಪ್ರಾಪಿತಾಂಶಿನಂ ಋಗ್ವೇದ ಮಾನಿನಶ್ಚೈವ ವನ್ಯಾದ್ಯ ವಸ್ತ್ವಸ್ತ್ರುಚಃ. ಋಗ್ವೇದಾಭಿಮಾನಿಗಳಾದ ವನ್ಹಿ ಮೊದಲಾದ ವಸುದೇವತೆಗಳೇ ಮತ್ತವರು ರುಚಃ ಅರ್ಚತ್ವಾತ್ ಪ್ರಥಮಂ ಚೈವ ವಿಶೇಷಾತ್. ಮೊಟ್ಟ ಮೊದಲು ಪ್ರಾತಃಸವನದಲ್ಲಿ ಅವರು ಪೂಜ್ಯರಾದದ್ದರಿಂದ, ಪ್ರಾತಃಸವನ ಅಂದ್ರೆ ಮೊದಲಿಗೆ ಮಾಡುವಂತಹ ಯಜ್ಞದಲ್ಲಿ ವಸುಗಳನ್ನೇ ಪೂಜಾ ಮಾಡಬೇಕಾದ್ದರಿಂದ ಮೊದಲಿಗೆ ಅರ್ಚರಾದರಿಂದ ಋಕ್, ಋಗ್ವೇದಕ್ಕೆ ಅಭಿಮಾನಿಗಳಾದ್ರಿಂದ ಋಕ್, ಅಂತಹ ವಸುದೇವತೆಗಳು ಈ ಆರಾಧನೆಯನ್ನ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.